ಎಲ್ಲರಿಗೂ ಫಾರ್ಮಾ ಪಾಠಶಾಲಾ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ. ಇವತ್ತು ಪ್ರಿಸ್ಕ್ರಿಪ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಏನೇನು ಕವರ್ ಆಗುತ್ತೆ ಅಂತ ನೋಡೋಣ. ಡೆಫಿನೇಷನ್, ಟೈಪ್ಸ್ ಆಫ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್ಸ್, ಪಾರ್ಟ್ಸ್ ಆಫ್ ಪ್ರಿಸ್ಕ್ರಿಪ್ಷನ್, ಫಾರ್ಮ್ಯಾಟ್ ಆಫ್ ಪ್ರಿಸ್ಕ್ರಿಪ್ಷನ್, ಹ್ಯಾಂಡ್ಲಿಂಗ್ ಆಫ್ ಪ್ರಿಸ್ಕ್ರಿಪ್ಷನ್, ಸೋರ್ಸಸ್ ಆಫ್ ಎರರ್ಸ್ ಇನ್ ಪ್ರಿಸ್ಕ್ರಿಪ್ಷನ್ ಇದೆಲ್ಲಾನು ಕವರ್ ಆಗುತ್ತೆ. ಮುಂದೆ ಬರೋ ವಿಡಿಯೋದಲ್ಲಿ ನೀವು ನೋಡ್ಬೋದು. ಈ ಟಾಪಿಕ್ಸ್‌ನ ನಾನು ಡೀಟೇಲ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಟಾಪಿಕ್ ಪ್ರಿಸ್ಕ್ರಿಪ್ಷನ್. ಅದ್ರದ್ದು ಡೆಫಿನೇಷನ್ ನೋಡೋಣ ಏನು ಅಂತ. ಅ ಪ್ರಿಸ್ಕ್ರಿಪ್ಷನ್ ಇಸ್ ಅ ಲೀಗಲ್ ರಿಟನ್ ಡಾಕ್ಯುಮೆಂಟ್ ಆರ್ ಆರ್ಡರ್ ಗಿವನ್ ಬೈ ಎ ಕ್ವಾಲಿಫೈಡ್ ಅಂಡ್ licensed healthcare professional such as doctor, dentist or veterinarian to a pharmacist directing the diagnosis, prevention or treatment of patient disease. ಸೊ ಬೇಸಿಕಲಿ ನಿಮ್ಮ ಪ್ರಿಸ್ಕ್ರಿಪ್ಷನ್ ಅಂದರೆ ಐಡಿಯಾ ಇದ್ದೇ ಇರುತ್ತೆ. ಒನ್ಸ್ ಇನ್ ಅ ಇಯರ್ ಹೋಗಿರ್ತೀರ ಡಾಕ್ಟರ್ ಹತ್ರ. ಸೊ ಏನಂದರೆ ಇವಾಗ ನೀವು ಡಾಕ್ಟರ್ ಹತ್ರ ಹೋದಾಗ ಅವರೊಂದು ಶೀಟ್ ಮೇಲೆ ಬರ್ಕೊಡ್ತಾರೆ ಸ್ವಲ್ಪ ಮೆಡಿಸಿನ್ಸ್ನ ಯಾವಾಗ ತಗೋಬೇಕು ಪ್ರತಿಯೊಂದು. ಅದೇ ಪ್ರಿಸ್ಕ್ರಿಪ್ಷನ್. ಅದನ್ನು ತಗೊಂಡೋಗಿ ನೀವು ಫಾರ್ಮಸಿಸ್ಟ್ ಕೊಟ್ಟಾಗ ಅವರು ಮೆಡಿಸಿನ್ಸ್ನ ಇಶ್ಯೂ ಮಾಡ್ತಾರೆ ನಿಮಗೆ. ಸೊ ಅದೇನೇ ಈ ಡೆಫಿನೇಷನಲ್ಲಿ ಇರೋದು. ಸೊ ನೀವು ಈಸಿಯಾಗಿ ನೀವು ಡಾಕ್ಟರ್ ಹತ್ರ ಹೋದಾಗ ಅಲ್ಲಿ ಏನೇನು ಪ್ರೊಸೆಸ್ ಆಗುತ್ತೆ ಅಂತ ನೆನೆಸ್ಕೊಂಡ್ರೆ ಸಾಕು. ನೀವು ಡೆಫಿನೇಷನ್ ಆಫ್ ಪ್ರಿಸ್ಕ್ರಿಪ್ಷನ್ ಈಸಿಯಾಗಿ ಬರಿಬೋದು. ಸೊ ಎಕ್ಸಾಂಪಲ್ ಆಫ್ ಪ್ರಿಸ್ಕ್ರಿಪ್ಷನ್ ಏನೇನು ಅಂದರೆ ಈ ಥರ ಒಂದು ಚಿಕ್ಕ ಎಕ್ಸಾಂಪಲ್. ಡಾಕ್ಟರ್ ಫಸ್ಟು ಬರ್ಕೊಡ್ತಾರೆ. ನೀವು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರು ಒಂದು ಶೀಟ್ ಮೇಲೆ ಬರ್ಕೊಡ್ತಾರೆ. ಸೊ ಅದು ನೆನಪಿರಬೇಕು. ಸೊ ಅವಾಗ ಈಸಿಯಾಗಿ ಎಕ್ಸಾಂಪಲ್ ಕೂಡ ಬರಿಬೋದು. ಟ್ಯಾಬ್ಲೆಟ್ ಪ್ಯಾರಾಸಿಟಮಲ್ 500 mg 1 ಟ್ಯಾಬ್ಲೆಟ್ ತಗೋಬೇಕು. ಫುಡ್ ಆಫ್ಟರ್ ಫುಡ್ ಫಾರ್ 3 days ತಗೋಬೇಕು ಅಂತ ಬರ್ಕೊಡ್ತಾರೆ. ಸೊ ಇದೊಂದು ಎಕ್ಸಾಂಪಲ್ ಆಫ್ ಪ್ರಿಸ್ಕ್ರಿಪ್ಷನ್ನು. ನೆಕ್ಸ್ಟ್ ನೋಡೋಣ ಏನೇನಿದೆ ಟಾಪಿಕಲ್ಲಿ ಅಂತ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್. ಇದರಲ್ಲಿ 2 ಟೈಪ್ಸ್ ಇದೆ. ಒಂದು ಪ್ರೈವೇಟ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್, ಇನ್ನೊಂದು ಗೌರ್ಮೆಂಟ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್. ಪ್ರೈವೇಟ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್ ಅಂದರೆ ಏನು ಅಂತ ನೋಡೋಣ. ಪ್ರೈವೇಟ್ ಪ್ರಿಸ್ಕ್ರಿಪ್ಷನಲ್ಲೇ ಇದೆ ಪ್ರೈವೇಟ್ ಹಾಸ್ಪಿಟಲ್ಸ್ ಅಂತ. ಆ ಪ್ರೈವೇಟ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್ ಈಸ್ ಅ ಪ್ರಿಸ್ಕ್ರಿಪ್ಷನ್ ರಿಟನ್ ಬೈ ಅ ಪ್ರೈವೇಟ್ ಮೆಡಿಕಲ್ ಪ್ರಾಕ್ಟೀಷನರ್. ಯಾವುದೇ ನಾನ್ ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ ಕ್ಲಿನಿಕ್ ಆಗಲಿ ಅವ್ರು ಬರ್ಕೊಡೋ ಪ್ರಿಸ್ಕ್ರಿಪ್ಷನ್ ಫಾರ್ಮ್ನೇ ಪ್ರೈವೇಟ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್ ಅನ್ನೋದು. ಅದು ನೇಮಲ್ಲೇ ಇದೆ. ಪ್ರೈವೇಟ್ ಅಂದರೆ ಪ್ರೈವೇಟ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಬರ್ಕೊಡೋದು. ನೆಕ್ಸ್ಟು ಕೀ ಫೀಚರ್ಸ್ ಏನೇನಿದೆ ಅಂದರೆ ರಿಟರ್ನ್ ಆನ್ ಅ ಡಾಕ್ಟರ್ಸ್ ಪರ್ಸ್ನಲ್ ಲೆಟರ್ ಹೆಡ್. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಲೈಕ್ ಕ್ಲಿನಿಕ್ ನೇಮು ಶ್ರೀರಾಮ್ ಅಂತ ಸಮಥಿಂಗ್ ಏನೋ ಇರುತ್ತೆ. ಸೊ ಅದ್ರದ್ದು ಹೆಡ್ಡಿಂಗ್ ಇರುತ್ತೆ ಆ ಪ್ರಿಸ್ಕ್ರಿಪ್ಷನಲ್ಲಿ. ಆಮೇಲೆ ಅದರಲ್ಲಿ ಡಾಕ್ಟರ್ಸ್ ನೇಮು, ಅಡ್ರೆಸ್ಸು, ಕ್ವಾಲಿಫಿಕೇಷನು, ರಿಜಿಸ್ಟರ್ ನಂಬರ್ ಇರುತ್ತೆ. ಆಮೇಲೆ ಇಟ್ ಈಸ್ ಇಶ್ಯೂಡ್ ಬೈ ಅ ಪ್ರೈವೇಟ್ ಪ್ರಿಸ್ಕ್ರೈಬರ್ಸೇ ಇಶ್ಯೂ ಮಾಡೋದು. ಸೊ ಇದೆಲ್ಲ ಕೀ ಫೀಚರ್ಸ್ ಆಫ್ ಪ್ರೈವೇಟ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್. ಒಂದು ಎಕ್ಸಾಂಪಲ್ ಕೂಡ ಇದೆ ನೋಡ್ರಿ. ಅ ಪೇಷಂಟ್ ವಿಸಿಟ್ಸ್ ಅ ಪ್ರೈವೇಟ್ ಕ್ಲಿನಿಕ್ ವಿಸಿಟ್ ಮಾಡ್ತಾರೆ. ಸೊ ಡಾಕ್ಟರ್ ಏನು ಮಾಡ್ತಾರೆ, ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ ಆನ್ ಹಿಸ್ ಓನ್ ಪ್ರಿಂಟೆಡ್ ಪ್ಯಾಡ್ ವಿತ್ ಕ್ಲಿನಿಕಲ್ ಡೀಟೇಲ್ಸ್. ಅಂದರೆ ಆ ಕ್ಲಿನಿಕ್ ಡೀಟೇಲ್ ಇರುತ್ತಲ್ಲ ಅದರಲ್ಲಿ ಬರ್ಕೊಡ್ತಾರೆ. ಸೊ ಅದೇ ಪ್ರೈವೇಟ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್. ನೆಕ್ಸ್ಟ್ ಸೆಕೆಂಡ್ ಟೈಪ್ ಬಂದ್ಬಿಟ್ಟು ನ್ಯಾಷನಲ್ ಹೆಲ್ತ್ ಸರ್ವಿಸ್ ಆರ್ ಗೌರ್ಮೆಂಟ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್. ಒಂದು ಪ್ರೈವೇಟ್ ಇತ್ತು ಅಂದರೆ ಇನ್ನೊಂದು ಗೌರ್ಮೆಂಟ್ ಇದ್ದೇ ಇರುತ್ತೆ. ಸೊ ಯಾವುದು ಪ್ರಿಸ್ಕ್ರಿಪ್ಷನ್ನು ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಗೌರ್ಮೆಂಟ್ ಡಾಕ್ಟರ್ ಇಶ್ಯೂ ಮಾಡ್ತಾರೋ ಅದನ್ನ ಗೌರ್ಮೆಂಟ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್ ಅಂತ ಹೇಳ್ತಾರೆ. ಡೆಫಿನೇಷನ್ ನೋಡೋಣ. ದಿಸ್ ಈಸ್ ಟೈಪ್ ಆಫ್ ಪ್ರಿಸ್ಕ್ರಿಪ್ಷನ್ ಇಶ್ಯೂಡ್ ಬೈ ಗೌರ್ಮೆಂಟ್ ಹಾಸ್ಪಿಟಲ್ ಆರ್ ಗೌರ್ಮೆಂಟ್ ಡಾಕ್ಟರ್ ಇಶ್ಯೂ ಮಾಡ್ತಾರಲ್ಲ, ಸೊ ಅದನ್ನ ಗೌರ್ಮೆಂಟ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್ ಅನ್ನೋದು. ಇದು ಕೀ ಫೀಚರ್ಸ್ ಏನೇನಿರುತ್ತೆ ಅಂದರೆ ಇಶ್ಯೂಡ್ ಬೈ ಗೌರ್ಮೆಂಟ್ ಪ್ರಿಸ್ಕ್ರೈಬರ್ಸ್ ಇದು. ಅದು ಪ್ರೈವೇಟ್ ಬಂದ್ಬಿಟ್ಟು ಇಶ್ಯೂಡ್ ಬೈ ಪ್ರೈವೇಟ್ ಪ್ರಿಸ್ಕ್ರೈಬರ್ಸ್. ಸೇಮ್ ಸೆಂಟೆನ್ಸ್ ಇರುತ್ತೆ, ಬಟ್ ಗೌರ್ಮೆಂಟ್ ಜಾಗದಲ್ಲಿ ಅಲ್ಲಿ ಪ್ರೈವೇಟ್ ಇರುತ್ತೆ, ಇದರಲ್ಲಿ ಪ್ರೈವೇಟ್ ಜಾಗದಲ್ಲಿ ಗೌರ್ಮೆಂಟ್ ಇರುತ್ತೆ. ಪ್ರಿಂಟೆಡ್ ಆನ್ ಒಫಿಷಿಯಲ್ ಗೌರ್ಮೆಂಟ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್ ಮೇಲೆ ಅವರು ಬರ್ಕೊಡ್ತಾರೆ ಡಾಕ್ಟರ್ಸು. ನೆಕ್ಸ್ಟು ಮೆಡಿಸಿನ್ಸ್ ಆರ್ ಯೂಶಲಿ ಫ್ರೀ ಆರ್ ಸಬ್ಸಿಡೈಸ್ಡ್. ಇದರಲ್ಲಿ ನಮಗೆ ಮೆಡಿಸಿನ್ ಯೂಶಲಿ ಫ್ರೀ ಇರುತ್ತೆ ಇಲ್ಲ ಕಮ್ಮಿ ಬೆಲೆಗಿರುತ್ತೆ. ಅದರಲ್ಲಿ ಪ್ರೈವೇಟಲ್ಲಿ ಕಂಪ್ಲೀಟ್ಲಿ ಕಾಸು ಕೊಟ್ಟಿನೇ ಈಸ್ಕೋಬೇಕಾಗುತ್ತೆ. ನೆಕ್ಸ್ಟು ಯೂಸ್ಡ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಮಾತ್ರ ಈ ಪ್ರಿಸ್ಕ್ರಿಪ್ಷನ್ ಯೂಸ್ ಮಾಡೋದು. ಆ್ಯಂಡ್ PHC ಅಲ್ಲಿ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಆ ಪೇಷಂಟ್ ವಿಸಿಟ್ಸ್ ಅ ಗೌರ್ಮೆಂಟ್ ಹಾಸ್ಪಿಟಲ್ ವಿಸಿಟ್ ಮಾಡಿದಾಗ ಆ ಡಾಕ್ಟರ್ ಬರ್ಕೊಡ್ತಾರಲ್ಲ ಪ್ರಿಸ್ಕ್ರಿಪ್ಷನ್ನು, ಅದನ್ನ ಗೌರ್ಮೆಂಟ್ ಪ್ರಿಸ್ಕ್ರಿಪ್ಷನ್ ಫಾರ್ಮ್ ಅಂತ ಹೇಳೋದು. ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ಸ್ ಆಫ್ ಪ್ರಿಸ್ಕ್ರಿಪ್ಷನ್ಸಲ್ಲಿ ಏನೇನಿರುತ್ತೆ ಅಂತ ನಾವು ನೋಡೋಣ. ಫಸ್ಟು ಡೇಟ್ ಇರುತ್ತೆ, ಪೇಷಂಟ್ ಇನ್ಫಾರ್ಮೇಷನ್ ಇರುತ್ತೆ. ಯಾವ್ಯಾವ ಇನ್ಫಾರ್ಮೇಷನ್ ಪೇಷಂಟ್ ಬಗ್ಗೆ ಇರುತ್ತೆ ಅಂದರೆ ಒಂದು ನೇಮು, ಏಜು, ಸೆಕ್ಸು, ಅಡ್ರೆಸ್ ಇರುತ್ತೆ. ನೆಕ್ಸ್ಟು ಸಬ್ಸ್ಕ್ರಿಪ್ಷನ್, RX ಅಂದರೆ ಸಬ್ಸ್ಕ್ರಿಪ್ಷನ್. ನೆಕ್ಸ್ಟು ಇನ್ಸ್ಕ್ರಿಪ್ಷನ್,
ಇದೇನು ಅಂತ ನಾನು ಡೀಟೇಲಾಗಿ ಮುಂದೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್, ನೆಕ್ಸ್ಟ್ ಸಿಗ್ನೇಚರ್ ಆರ್ ಸಿಗ್ನೇಚರ್ ಲೈನ್, ಪ್ರಿಸ್ಕ್ರೈಬರ್ ಸಿಗ್ನೇಚರ್, ಪ್ರಿಸ್ಕ್ರೈಬರ್ಸ್ ಡಿಗ್ರಿ, ಬ್ರಾಂಡ್ ನೇಮ್ ಇಂಡಿಕೇಶನ್ ಇದ್ರೆ, ನೆಕ್ಸ್ಟ್ ಪ್ರಿಸ್ಕ್ರೈಬರ್ಸ್ ಇನ್ಫಾರ್ಮೇಷನ್ ಅವ್ರದ್ದು ನೇಮು, ಅಡ್ರೆಸ್ಸು, ರಿಜಿಸ್ಟರ್ ನಂಬರ್ ಇರ್ತಾರೆ. ಅಂದರೆ ಡಾಕ್ಟರ್ಸ್ ನೇಮ್ ಇರ್ತದೆ, ಅಡ್ರೆಸ್ ಇರುತ್ತೆ, ಅವ್ರದ್ದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ನೆಕ್ಸ್ಟು ಡಿ.ಎ ಆರ್ ಕಂಟ್ರೋಲ್ ಡ್ರಗ್ ಇನ್ಫಾರ್ಮೇಷನ್, ನೆಕ್ಸ್ಟ್ ರೀಫಿಲ್ ಆರ್ ರಿನ್ಯೂವಲ್ ಇನ್ಸ್ಟ್ರಕ್ಷನ್, ವಾರ್ನಿಂಗ್ ಆರ್ ಸ್ಪೆಷಲ್ ಲೇಬಲ್ ಇನ್ಸ್ಟ್ರಕ್ಷನ್ಸ್. ಇದೆಲ್ಲ ಪಾರ್ಟ್ಸ್ ಆಫ್ ಪ್ರಿಸ್ಕ್ರಿಪ್ಷನು. ನೆಕ್ಸ್ಟ್ ಸ್ಲೈಡಲ್ಲಿ ಪ್ರಿಸ್ಕ್ರಿಪ್ಷನ್ ಹೆಂಗಿರುತ್ತೆ ಅಂತ ಒಂದು ಇಮೇಜ್ ಬರುತ್ತೆ, ಅದನ್ನ ನೋಡಿ. ಈ ಇಮೇಜ್‌ನ ನೋಡಿ, ಇದು ಇಮೇಜ್ ಆಫ್ ಪ್ರಿಸ್ಕ್ರಿಪ್ಷನ್ ಹಿಂಗಿರುತ್ತೆ. ಸೊ ಇದನ್ನ ನೀವು ಎಕ್ಸಾಮ್ಸಲ್ಲಿ ಬೇಕಾದ್ರೆ ಬರಿಬೋದು. ಫಸ್ಟ್ ಬಂದ್ಬಿಟ್ಟು ಡೇಟ್. ಡೇಟ್ ಅಂದ್ರೆ ಕಾಮನ್ ಇದ್ದೇ ಇರುತ್ತೆ. ಏನಂದ್ರೆ ಡೇಟ್ ಅಂದಿದ ತಕ್ಷಣ ಡೆಫಿನಿಷನ್ ಬಂದ್ಬಿಟ್ಟು ದ ಡೇಟ್ ಆನ್ ವಿಚ್ ಪ್ರಿಸ್ಕ್ರಿಪ್ಷನ್ ಈಸ್ ರಿಟನ್. ಯಾವಾಗ ಪ್ರಿಸ್ಕ್ರಿಪ್ಷನ್ ಬರ್ದಿರ್ತೀರೋ ಆ ಡೇಟ್‌ನ ಮೆನ್ಷನ್ ಮಾಡಿರ್ಬೇಕು ಪ್ರಿಸ್ಕ್ರಿಪ್ಷನಲ್ಲಿ. ಇಂಪಾರ್ಟೆನ್ಸ್ ಏನಂದ್ರೆ ಡೇಟ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಹೆಲ್ಪ್ಸ್ ದ ಫಾರ್ಮಸಿಸ್ಟ್ ಟು ನೋ ವೆನ್ ದ ಮೆಡಿಸನ್ ವಾಸ್ ಪ್ರಿಸ್ಕ್ರೈಬ್ಡ್. ಯಾವಾಗ ಮೆಡಿಸನ್ ಪ್ರಿಸ್ಕ್ರೈಬ್ಡ್ ಆಗಿದೆ ಅಂತ ಗೊತ್ತಾಗುತ್ತೆ ಆ ಡೇಟಿಂದ. ವೆರಿ ಇಂಪಾರ್ಟೆಂಟ್ ಫಾರ್ ನಾರ್ಕೋಟಿಕ್ ಆ್ಯಂಡ್ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್. ಕೆಲವು ನಿದ್ದೆ ಮಾತ್ರೆಗಳು ಕೊಟ್ಟಿರ್ತಾರೆ. ಸೊ ಅವ್ರಿಗೆ ಟ್ರ್ಯಾಕ್ ಮಾಡಕ್ಕೆ ಈಸಿ ಆಗುತ್ತೆ. ಇಷ್ಟು ಡೇವರೆಗೂ ಕೊಟ್ಟಿರ್ತೀನಿ ಅಂತ ಅವ್ರಿಗೆ ಟ್ರ್ಯಾಕ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಡೇಟ್ ಮೆನ್ಷನ್ ಮಾಡಿರ್ಬೇಕು ಪ್ರಿಸ್ಕ್ರಿಪ್ಷನಲ್ಲಿ. ಪ್ರಿವೆಂಟ್ಸ್ ಮಿಸ್‌ಯೂಸ್ ಆರ್ ರಿಪೀಟೆಡ್ ಡಿಸ್ಪೆನ್ಸಿಂಗ್. ಅಂದ್ರೆ ಡೇಟು ಇಲ್ಲ ಅಂದ್ರೆ ಪ್ರಿಸ್ಕ್ರಿಪ್ಷನಲ್ಲಿ ಅವ್ರು ಯಾವಾಗ ಬೇಕಾದ್ರೂ ಹೋಗಿ ಮೆಡಿಕಲ್ ಶಾಪಿಂದ ತಗೋಬೋದು. ಸೊ ಮಿಸ್‌ಯೂಸ್ ಮಾಡಬಾರ್ದು ಅಂತ ಡೇಟ್ ಮೆನ್ಷನ್ ಮಾಡೇ ಮಾಡಿರ್ತಾರೆ. ಒಂದು ಎಕ್ಸಾಂಪಲು ಡೇಟ್ ಯಾವ ಥರ ಇರುತ್ತೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಪೇಷಂಟ್ ಇನ್ಫಾರ್ಮೇಷನ್. ಅದ್ರಲ್ಲಿ ಏನೇನಿರುತ್ತೆ ಅಂದ್ರೆ ನೇಮ್, ಏಜ್, ಸೆಕ್ಸ್, ಅಡ್ರೆಸ್ ಇರುತ್ತೆ. ಸೊ ಏನು ಪೇಷಂಟ್ ಇನ್ಫಾರ್ಮೇಷನ್ ಅದ್ರದ್ದು ಮೀನಿಂಗ್ ಏನು ಅಂದ್ರೆ ಡೀಟೇಲ್ಸ್ ಆಫ್ ದ ಪೇಷಂಟ್ ಫಾರ್ ಹೂಮ್ ದ ಮೆಡಿಸನ್ ಇಸ್ ಪ್ರಿಸ್ಕ್ರೈಬ್ಡ್. ಯಾರಿಗೆ ಡಾಕ್ಟರು ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡ್ತಾರೋ ಅವ್ರ ನೇಮು ಮೆನ್ಷನ್ ಮಾಡಿರ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಜೊತೆ ಯಾರಾದರೂ ಒಬ್ರು ಹೋಗಿರ್ತಾರೆ, ಮದರ್, ಫಾದರ್ ಅಂತ. ಫಾದರ್ ನೇಮ್ ಮೆನ್ಷನ್ ಮಾಡಂಗಿಲ್ಲ. ಯಾರು ಪೇಷಂಟೋ ಅವ್ರ ನೇಮ್ ಮಾತ್ರ ಮೆನ್ಷನ್ ಮಾಡಿರ್ಬೇಕು. ಸೊ ಇದರಿಂದ ಏನು ಇಂಪಾರ್ಟೆನ್ಸ್ ಅಂದ್ರೆ ಹೆಲ್ಪ್ಸ್ ಇನ್ ಐಡೆಂಟಿಫೈಯಿಂಗ್ ದ ಪೇಷಂಟ್‌ನ ಐಡೆಂಟಿಫೈ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಅವ್ರದ್ದು ಏಜ್ ಎಷ್ಟು ಮತ್ತೆ ಅವ್ರದ್ದು ಮೇಲಾ ಫೀಮೇಲಾ ಅಂತ ಗೊತ್ತಾಗುತ್ತೆ. ಸೊ ಡೋಸ್ ಕ್ಯಾಲ್ಕುಲೇಷನ್ ಸಮ್‌ಟೈಮ್ಸ್ ಯೂಸ್ ಆಗುತ್ತೆ. ಇವಾಗ ನೀವು ಮದರ್‌ನೇ ಕಳಿಸ್ಬಿಟ್ಟು ಮೆಡಿಸಿನ್ ತಗೊಂಬಂದ್ರೆ ಏನು ಉಪಯೋಗ? ಮದರು ಅವರು 3 ಇಯರ್ ಓಲ್ಡ್ ಬೇಬಿಗೋಸ್ಕರ ಮೆಡಿಸಿನ್ ತಗೋತಾ ಇರ್ಬೋದು. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಪೇಷಂಟ್‌ದು ಡೀಟೇಲ್ ಇರಲೇಬೇಕು. ಎಸ್ಪೆಷಲಿ ಇಂಪಾರ್ಟೆಂಟ್ ಇನ್ ಚಿಲ್ಡ್ರನ್. ಮೇಯ್ನಾಗಿ ಚಿಲ್ಡ್ರನ್‌ಗೆ ಮತ್ತೆ ತುಂಬ ವಯಸ್ಸಾಗಿರೋರಿಗೆ ಇದು ಪೇಷಂಟ್ ಇನ್ಫಾರ್ಮೇಷನ್ ತುಂಬ ನೆಸೆಸಿಟಿ. ಎಕ್ಸಾಂಪಲ್ ಒಂದು ಇದೆ, ಕೆಳಗಡೆ ಕೊಟ್ಟಿದ್ದೀನಿ ಎಕ್ಸಾಂಪಲ್ಸು. ನೀವು ನೋಡ್ಬೋದು. ಆ ಥರ ಬೇಕಾದ್ರೆ ಎಕ್ಸಾಂಪಲ್ಸ್ ಬರಿಬೋದು ಎಕ್ಸಾಮಲ್ಲಿ. ನೆಕ್ಸ್ಟು ಬಂದ್ಬಿಟ್ಟು ಸೂಪರ್‌ಸ್ಕ್ರಿಪ್ಷನ್. ಅಂದ್ರೆ ಅದೊಂದು ಸಿಂಬಲ್ RX ಅಂತ ಬಂದಿರ್ತಾರಲ್ವಾ, ಆ ಸಿಂಬಲ್‌ನ ಸೂಪರ್‌ಸ್ಕ್ರಿಪ್ಷನ್ ಅಂತ ಹೇಳೋದು. ಸೊ ಅದೇನು ಅಂತ ನೋಡೋಣ. ಇಟ್ ಈಸ್ ಅ ಲ್ಯಾಟಿನ್ ವರ್ಡ್ ಮೀನ್ಸ್ ಯು ಟೇಕ್. ಅಂದ್ರೆ RX ಅಂದ್ರೆ ಯು ಟೇಕ್ ಮೆಡಿಸನ್. RX ಬರೆದ್ಬಿಟ್ಟು ನೆಕ್ಸ್ಟ್ ಮೆಡಿಸನ್ ಲಿಸ್ಟ್ ಹಾಕಿರ್ತಾರಲ್ಲ, ಸೊ RX ಅಂದ್ರೆ ಯು ಟೇಕ್ ಪ್ಯಾರಾಸಿಟಮಾಲ್ 500 mg ಅಂತ ಮೀನಿಂಗು. ಹಿಸ್ಟಾರಿಕಲಿ ಬಿಲೀವ್ಡ್ ಟು ಬಿ ಡೆಲಿವರ್ಡ್ ಫ್ರಮ್ ದ ಸೈನ್ ಆಫ್ ಜುಪಿಟರ್ ದ ಗಾಡ್ ಆಫ್ ಹೀಲಿಂಗ್ ಅಂತ ಅರ್ಥ. ಅಂದ್ರೆ ಮೆಡಿಸಿನ್ಸ್ ಏನಕ್ಕೆ ಯೂಸ್ ಆಗ್ತದೆ? ಹೀಲಿಂಗ್ ಮಾಡಕ್ಕೆ, ಅಂದ್ರೆ ಕಾಯಿಲೆ ವಾಸಿ ಮಾಡುತ್ತಲ್ಲ, ಸೊ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ RX ಅಂತ ಬರೆಯೋದು ಯಾವ್ದ್ರಲ್ಲಿ? ಪ್ರಿಸ್ಕ್ರಿಪ್ಷನಲ್ಲಿ. ನೆಕ್ಸ್ಟು ಫೋರ್ತ್ ಬಂದ್ಬಿಟ್ಟು ಇನ್ಸ್ಕ್ರಿಪ್ಷನ್. ಇವಾಗ RX ಆದ್ಮೇಲೆ ನೆಕ್ಸ್ಟು ಬರೋದೇ ಯಾವ್ಯಾವ ಥರ ಮೆಡಿಸಿನ್ಸ್ ತಗೋಬೇಕು, ಎಷ್ಟು ಸ್ಟ್ರೆಂತು ಅಂತಾನೆ ಮೆನ್ಷನ್ ಮಾಡೋದು. ಸೊ ಇನ್ಸ್ಕ್ರಿಪ್ಷನ್ ಈಸಿಯಾಗೆ ನೆನಪಾಗುತ್ತೆ. ಸೊ ಇದರಲ್ಲಿ ಮೇನ್ ಬಾಡಿ ಆಫ್ ದ ಪ್ರಿಸ್ಕ್ರಿಪ್ಷನ್ನು ಇದು ಇನ್ಸ್ಕ್ರಿಪ್ಷನ್ ಬಂದ್ಬಿಟ್ಟು. ಇದರಲ್ಲಿ ಏನೇನಿರುತ್ತೆ ಅಂದರೆ ನೇಮ್ ಆಫ್ ದ ಡ್ರಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪ್ಯಾರಾಸಿಟಮಾಲ್, ಮತ್ತು ಅದ್ರದ್ದು ಸ್ಟ್ರೆಂತ್ ಎಷ್ಟು 500 mgನೋ ಅದಿರುತ್ತೆ. ನೆಕ್ಸ್ಟು ಕ್ವಾಂಟಿಟಿ ಇರುತ್ತೆ. ಸೊ ಇಟ್ ಈಸ್ ದ ಮೇನ್ ಬಾಡಿ ಪಾರ್ಟ್ ಆಫ್ ದ ಪ್ರಿಸ್ಕ್ರಿಪ್ಷನ್. ಸೊ ಇದರಲ್ಲಿ ನೀವು ಇನ್ನೂ ಡೆಪ್ತ್ ಆಗಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ಬೋದು. ನೇಮ್ ಆಫ್ ದ ಡ್ರಗ್ ನೇಮ್ ಹೆಂಗೆ ಮೆನ್ಷನ್ ಮಾಡ್ಬೋದು, ನೆಕ್ಸ್ಟ್ ಸ್ಟ್ರೆಂತು ಯಾವ ಥರ ಅಂತ ಒಂದು ಎಕ್ಸಾಂಪಲ್ ಕೊಟ್ಕೊಂಡು ಇದರಲ್ಲಿ ಬರಿಬೋದು ನೀವು. ನೆಕ್ಸ್ಟು ಇನ್ನು ಕಾಂಪೌಂಡೆಡ್ ಪ್ರಿಸ್ಕ್ರಿಪ್ಷನ್. ಇಟ್ ಹ್ಯಾಸ್ 3 ಪಾರ್ಟ್. ಸ್ಟಾರ್ಟಿಂಗ್ ಎಲ್ಲ ಮೆಡಿಸನ್ಸ್ನ ಅಲ್ಲೇ ಮಾಡಿ ಅಲ್ಲೇ ಕೊಡೋರಲ್ವ, ಸೊ ಅವಾಗ ಅವರು ಡಾಕ್ಟರು ಬರ್ಕೊಡೋರು ಯಾವ ಡ್ರಗ್ ಯೂಸ್ ಮಾಡಬೇಕು, ಎಷ್ಟು ಎಕ್ಸಿಪಿಯೆಂಟ್ ಯೂಸ್ ಮಾಡಬೇಕು, ಮತ್ತು ವೆಹಿಕಲ್ಲು ಸ್ಟಾರ್ಟಿಂಗ್ ಬರ್ಕೊಡೋರು. ಅಲ್ಲೇ ಮಾಡಿ ಅಲ್ಲೇ ಕೊಡಬೇಕಾಗಿತ್ತಲ್ವ, ಸೊ ಅವಾಗ ಬರ್ಕೊಡೋರು. ಸೊ ಅಂಥ ಪ್ರಿಸ್ಕ್ರಿಪ್ಷನಲ್ಲಿ ಹೆಂಗಿರೋದು ಅಂದರೆ ಫಸ್ಟು ಬೇಸ್ ಆ್ಯಕ್ಟಿವ್ ಡ್ರಗ್. ನೆಕ್ಸ್ಟು ಆ್ಯಕ್ಟಿವ್ ಡ್ರಗ್ ಅಂದರೆ ಪ್ಯಾರಾಸಿಟಮಾಲ್, ಯಾವುದು ಮೇಯ್ನ್ ಆ್ಯಕ್ಷನ್ಗೆ
ಕೆಲಸ ಮಾಡುತ್ತೆ ಅದು. ನೆಕ್ಸ್ಟ್ ಅಡ್ಜುವೆಂಟ್ ಅಂದರೆ ಎಕ್ಸಿಪಿಯನ್ಸ್, ಅದೇನು ಮಾಡುತ್ತೆ, ಎನ್ಹಾನ್ಸಸ್ ದ ಆ್ಯಕ್ಷನ್ ಆಫ್ ದ ಡ್ರಗ್, ಆ್ಯಕ್ಷನ್ನ ಎನ್ಹಾನ್ಸ್ ಮಾಡುತ್ತೆ. ಸೊ ಇವೆರಡನ್ನ ಡಿಸಾಲ್ವ್ ಮಾಡೋಕ್ಕೆ ಒಂದು ವೆಹಿಕಲ್ ಇರಬೇಕು. ಸೊ ವೆಹಿಕಲ್ ಯಾವುದಾದ್ರೂ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಅಸಿಟೋನ್ ಆಗಿರ್ಬೋದು. ಸೊ ಇದೇನೇ ಇನ್ಸ್ಕ್ರಿಪ್ಷನ್ದು ಡೆಫಿನೇಷನ್ ಆ್ಯಂಡ್ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಬಂದ್ಬಿಟ್ಟು ಸಬ್ಸ್ಕ್ರಿಪ್ಷನ್, ಇನ್ಸ್ಟ್ರಕ್ಷನ್ ಗಿವನ್ ಟು ದ ಫಾರ್ಮಸಿಸ್ಟ್ ಫಾರ್ ಪ್ರಿಪೇರಿಂಗ್ ಆ್ಯಂಡ್ ಡಿಸ್ಪೆನ್ಸಿಂಗ್ ದ ಮೆಡಿಸಿನ್ಸ್. ಇದೊಂದು ಡಾಕ್ಟರು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಫಾರ್ಮಸಿಸ್ಟ್ಗೆ. ಸೊ ಪ್ರಿಪೇರು ಮತ್ತು ಡಿಸ್ಪೆನ್ಸ್ ಮಾಡೋಕ್ಕೆ ಮೆಡಿಸಿನ್ಸಲ್ಲಿ, ಲೈಕ್ ಓಲ್ಡನ್ ಡೇಸಲ್ಲಿ ಅಲ್ಲೇ ಪ್ರಿಪೇರ್ ಮಾಡಿ ಅಲ್ಲೇ ಡಿಸ್ಪೆನ್ಸ್ ಮಾಡೋರು. ಸೊ ಆವಾಗ ಬಂದಿರೋ ಡೆಫಿನೇಷನ್ಸ್ ಇನ್ನು ಹಂಗೆ ಕಂಟಿನ್ಯೂ ಆಗ್ತಿದೆ, ಇನ್ನು ಅದು ಚೇಂಜ್ ಆಗಿಲ್ಲ. ಸೊ ನೀವು ಏನಾದರೂ ಅಕಸ್ಮಾತ್ ಪ್ರಿಪೇರಿಂಗ್ ಬರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಡಿಸ್ಪೆನ್ಸಿಂಗ್ ದ ಮೆಡಿಸನ್ ಅಂತ ಆದರೂ ಬರೆದ್ರು ಸಾಕು. ನೆಕ್ಸ್ಟು ಕಾಮನ್ ಟರ್ಮ್ಸ್ ಏನೇನು ಯೂಸ್ ಆಗುತ್ತೆ ಅಂದರೆ ಮಿಕ್ಸ್, ಸೆಂಟ್ ಟ್ಯಾಬ್ಲೆಟ್, ಡಿಸ್ಪೆನ್ಸ್ ಕ್ಯಾಪ್ಸುಲ್, ಕ್ವಾಂಟಿಟಿ ಟು ಡಿಸ್ಪೆನ್ಸ್, ಈ ಥರ ಶಾರ್ಟ್ ಫಾರ್ಮಲ್ಲಿ ಬರೆದಿರ್ತಾರೆ ಡಾಕ್ಟರು ಪ್ರಿಸ್ಕ್ರಿಪ್ಷನಲ್ಲಿ. ಸೊ ಫಾರ್ಮಸಿಸ್ಟ್ ಅವ್ರು ಅರ್ಥ ಮಾಡಿಕೊಂಡು ಅದನ್ನು ಪ್ರಿಪೇರ್ ಮಾಡಿ ಅಲ್ಲೇ ಡಿಸ್ಪೆನ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಡಿಸ್ಪೆನ್ಸ್ 10 ಟ್ಯಾಬ್ಲೆಟ್ ಅಂತಲೂ ಬರೆದಿರ್ತಾರೆ, ಈಸಿಯಾಗೆ ಫಾರ್ಮಸಿಸ್ಟ್ಗೆ ಅರ್ಥ ಆಗುತ್ತೆ. ಸೊ ಅವರು ನಿಮಗೆ ಮೆಡಿಸಿನ್ಸ್ನ ಡಿಸ್ಪೆನ್ಸ್ ಮಾಡ್ತಾರೆ. ಸೊ ಅದನ್ನೇ ಸಬ್ಸ್ಕ್ರಿಪ್ಷನ್ ಅಂತ ಹೇಳೋದು. ನೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಷನ್. ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಡೈರೆಕ್ಷನ್ ಗಿವನ್ ಟು ದ ಪೇಷಂಟ್ ಆನ್ ಹೌ ಟು ಟೇಕ್ ದ ಮೆಡಿಸನ್ಸ್. ಮೆಡಿಸಿನ್ಸ್ ಹೆಂಗೆ ತೊಗೊಬೇಕು ಅಂತ ಡೈರೆಕ್ಷನ್ ಕೊಡ್ತಾರೆ. ಸೊ ಅದನ್ನೇ ಟ್ರಾನ್ಸ್ಕ್ರಿಪ್ಷನ್ ಅನ್ನೋದು. ಸೊ ಇವಾಗ ಸಿರಪ್ಸ್ ಇರುತ್ತೆ, ಸೊ ಅದರಲ್ಲಿ ಎಷ್ಟು ml ಮೆಜರ್ ಮಾಡಬೇಕು, ಎಷ್ಟು ml ತೊಗೋಬೇಕು ಅಂತ ಗೊತ್ತಿರಲ್ಲ. ಸೊ ಅದರಲ್ಲಿ ಇನ್ಸ್ಟ್ರಕ್ಷನ್ ಬರೆದಿರ್ತಾರೆ ಪ್ರಿಸ್ಕ್ರಿಪ್ಷನಲ್ಲಿ. ಸೊ 5 ml ತಗೊಳ್ಬೇಕು ನೀವು ಒನ್ಸ್ ಅ ಡೇ ಆರ್ ಟ್ವೈಸ್ ಅ ಡೇ ಅಂತ. ಸೊ ಆ ಇನ್ಸ್ಟ್ರಕ್ಷನ್ನೇ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳೋದು. ಸೊ ಅದು ಹೆಂಗೆ ರಿಟರ್ನ್ ಆಗಿರ್ತಾರೆ ಅಂದರೆ SIG ಆ ಥರ ಫಾರ್ಮಲ್ಲಿ ರಿಟರ್ನ್ ಅಂದರೆ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಏನೇನು ಇನ್ಸ್ಟ್ರಕ್ಷನ್ ಇನ್ಕ್ಲೂಡ್ ಆಗಿರುತ್ತೆ ಅಂತ ಫಾರ್ ಎಕ್ಸಾಂಪಲ್ ನೋಡೋಣ. ಸೊ ಡೋಸ್, ಹೌ ಮಚ್ ಟು ಟೇಕ್, ಎಷ್ಟು ಡೋಸ್ ತಗೋಬೇಕು ಅಂತ, ಲೈಕ್ 500 mg ತಗೋಬೇಕಾ ಅಂತ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟು ಫ್ರೀಕ್ವೆನ್ಸಿ, ಎಷ್ಟು 2 times ಅ ಡೇನಾ ಇಲ್ಲ ಒನ್ಸ್ ಅ ಡೇನಾ ಅದು. ನೆಕ್ಸ್ಟು ಟೈಮಿಂಗ್ಸು, ಬಿಫೋರ್ ಫುಡ್ಡಾ ಆಫ್ಟರ್ ಫುಡ್ಡಾ ಅಂತ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟು ರೂಟ್, ಓರಲ್ ರೂಟಲ್ಲಿ ತಗೋಬೇಕಾ ಇಲ್ಲ ಇಂಜೆಕ್ಷನ್ಸಾ ಇಲ್ಲ ಟಾಪಿಕಲ್ಲ, ಅದೆಲ್ಲ ಮೆನ್ಷನ್ ಆಗಿರುತ್ತೆ. ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಅದೆಲ್ಲ ಟ್ರಾನ್ಸ್ಕ್ರಿಪ್ಷನ್. ಎಕ್ಸಾಂಪಲ್, ಟೇಕ್ 1 ಟ್ಯಾಬ್ಲೆಟ್ ಟ್ವೈಸ್ ಡೈಲಿ ಆಫ್ಟರ್ ಅ ಮೀಲ್. ಸೊ ಇದನ್ನ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳೋದು. ರೀಫಿಲ್ ಆರ್ ರಿನಿವಲ್ ಇನ್ಸ್ಟ್ರಕ್ಷನ್, ಕೆಲವು ಕಾಯಿಲೆ ತುಂಬ ಲಾಂಗ್ ಟರ್ಮ್ ಇತ್ತು, ಜಾಸ್ತಿ ದಿನ ಮೆಡಿಸಿನ್ಸ್ ತಗೋಬೇಕು ಅಂದರೆ ಅವ್ರು ಹೇಳ್ತಾರೆ ಸ್ಟಾರ್ಟಿಂಗ್ ಇವಾಗ 4 ಡೇಸಿಗೆ ತಗೊಳ್ಳಿ, ಅಕಸ್ಮಾತ್ ಏನಾದರೂ 4 ಡೇಸಲ್ಲಿ ವಾಸಿ ಆಗಿಲ್ಲ ಅಂದರೆ ನೆಕ್ಸ್ಟು ಇನ್ನೊಂದು 4 ಡೇಸಿಗೆ ತಗೊಳ್ಳಿ ಅಂತ. ಸೊ ಅದೇ ಥರ ರೀಫಿಲ್ ಆರ್ ರಿನಿವಲ್ ಇನ್ಸ್ಟ್ರಕ್ಷನ್ ಅಂತ ಹೇಳೋದು. ಇಂಡಿಕೇಟ್ಸ್ ವೆದರ್ ದ ಮೆಡಿಸನ್ ಕ್ಯಾನ್ ಬಿ ರೀಫಿಲ್ಡ್. ಇಂಪಾರ್ಟೆನ್ಸ್, ಡಿಟರ್ಮೈನ್ಸ್ ದ ಡ್ಯೂರೇಷನ್ ಆಫ್ ಥೆರಪಿ, ಪ್ರಿವೆಂಟ್ಸ್ ಓವರ್ ಯೂಸ್ ಆಫ್ ಮೆಡಿಸಿನ್ಸ್. ಸೊ ಅದ್ರಲ್ಲಿ ಬರೆದಿರ್ತಾರೆ ಡಾಕ್ಟರು. ಸೊ ಇದು 4 ಡೇಸಿಗೆ ಮಾತ್ರ, ಅಕಸ್ಮಾತ್ 4 ಡೇಸಲ್ಲಿ ವಾಸಿ ಆಗಿಲ್ಲ ಅಂದರೆ ನೆಕ್ಸ್ಟ್ 4 ಡೇಸ್ ತಗೋಬೋದು ಅಂತ. ಸೊ ಆಲ್ರೆಡಿ ಮೆನ್ಷನ್ ಆಗಿರುತ್ತೆ ರಿನಿವಲ್ ಇನ್ಸ್ಟ್ರಕ್ಷನ್ ಅದರಲ್ಲಿ. ಅಕಸ್ಮಾತ್ ಅವ್ರು 4 ಡೇಸ್ಗೆ ಸಾಕು ಅಂದಿದ್ರೆ ಬೇರೆ 4 ಡೇಸ್ ಅಂತ ಬರೆದಿರ್ತಾರೆ. ಸೊ ಅವರು ಓವರ್ ಯೂಸ್ ಆರ್ ಮಿಸ್ಯೂಸ್ ಮಾಡಬಾರ್ದು ಆ ಮೆಡಿಸನ್ನ ಅಂತ. ಸೊ ಅದೇ ರೀಫಿಲ್ ಆರ್ ರಿನಿವಲ್ ಇನ್ಸ್ಟ್ರಕ್ಷನ್. ರಿನಿವಲ್ ಅಂದರೆ ಗೊತ್ತು, ಪದೇ ಪದೇ ನೆಕ್ಸ್ಟ್ ಸೇಮ್ನೇ ರಿಪೀಟ್ ಮಾಡೋದು ಅಂತ ಅರ್ಥ. ಸೊ ರೀಫಿಲ್ಸ್ ಅಂತ ಹಾಕ್ಬಿಟ್ಟು 0 ಅಂತ ಹಾಕ್ತಾರೆ. ಅಕಸ್ಮಾತ್ 1 ಟೈಮ್ ಎಕ್ಸ್ಟ್ರಾ ತಗೋಬೇಕು ಅಂದರೆ 1 ಅಂತ ಮೆನ್ಷನ್ ಮಾಡ್ತಾರೆ. ಸೊ ಅದೇನೆ ರೀಫಿಲ್ ಆರ್ ರಿನಿವಲ್ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಸ್ಕ್ರೈಬರ್ ಸಿಗ್ನೇಚರ್, ಅಡ್ರೆಸ್ ಆ್ಯಂಡ್ ರಿಜಿಸ್ಟ್ರೇಷನ್ ನಂಬರ್. ಇದು ವೆರಿ ಇಂಪಾರ್ಟೆಂಟ್, ಯಾಕಂದರೆ ಒಬ್ಬರು ರಿಜಿಸ್ಟರ್ ಆಗಿರೋ ಡಾಕ್ಟರೇನೆ ಆರ್ ಲೀಗಲ್ ಪ್ರಾಕ್ಟೀಷ್ನರೇನೆ ಪ್ರಿಸ್ಕ್ರೈಬ್ ಮಾಡಬೇಕು ಡ್ರಗ್ನ. ಸೊ ಡೀಟೇಲ್ಸ್ ಆಫ್ ದ ಡಾಕ್ಟರ್ ಹೂ ಪ್ರಿಸ್ಕ್ರೈಬ್ ದ ಮೆಡಿಸನ್ ಪಕ್ಕ ಮೆನ್ಷನ್ ಮಾಡಿರಬೇಕು. ಅದನ್ನೇ ಪ್ರಿಸ್ಕ್ರೈಬರ್ ಸಿಗ್ನೇಚರ್ ಅನ್ನೋದು. ಇಂಪಾರ್ಟೆನ್ಸ್ ಏನೇನಕ್ಕೆ ಅಂದರೆ ಕನ್ಫರ್ಮ್ಸ್ ಅಥೆಂಟಿಸಿಟಿ ಆಫ್ ಪ್ರಿಸ್ಕ್ರಿಪ್ಷನ್. ಅವ್ರಿಗೆ ಅದೊಂದು ಅಧಿಕಾರ ಇದೆಯಾ ಪ್ರಿಸ್ಕ್ರೈಬ್ ಮಾಡೋಕ್ಕೆ ಅಂತ ಗೊತ್ತಾಗುತ್ತೆ. ಮ್ಯಾಂಡೇಟರಿ ಫಾರ್ ಕಂಟ್ರೋಲ್ ಡ್ರಗ್ಸ್, ಕೆಲವು ಡ್ರಗ್ಸ್ ಲೈಕ್ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್, ನಾರ್ಕೋಟಿಕ್ಸ್ ಅದೆಲ್ಲ ಯಾರಂದ್ರೆ ಅವ್ರು ಪ್ರಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಅದು ಸುಮ್ಮನೆ ಹಂಗೆ ಪ್ರಿಸ್ಕ್ರೈಬ್ ಮಾಡಿ ಅವ್ರು ತಗೊಂಡು ಮಿಸ್ಯೂಸ್ ಮಾಡ್ತಾರೆ. ಸೊ ಅದು ಇಂಪಾರ್ಟೆಂಟ್. ಪ್ರಿಸ್ಕ್ರೈಬರ್ಸ್ದು ಸಿಗ್ನೇಚರ್, ಅಡ್ರೆಸ್ ಮತ್ತು ರಿಜಿಸ್ಟ್ರೇಷನ್ ನಂಬರ್ ಹೆಲ್ಪ್ಸ್ ಇನ್ ಲೀಗಲ್ ವೆರಿಫಿಕೇಷನ್ ಬಂದಾಗ. ಸೊ ಅದು ಇದು ಅಕಸ್ಮಾತ್ ಇವಾಗ ಯಾರಾದರೂ ಒಬ್ಬರು ಪೇಷಂಟ್ ತಗೊಂಡು ಟ್ಯಾಬ್ಲೆಟ್ಸ್ನ ಸತ್ತೋಗಿರ್ತಾರೆ. ಸೊ ಅವರು ವೆರಿಫೈ ಮಾಡಬೇಕಲ್ಲ ಡಾಕ್ಟರೇ ಪ್ರಿಸ್ಕ್ರೈಬ್ ಮಾಡಿದಾರೆ ಇಲ್ವಾ ಅಂತ. ಸೊ ಅಂಥ ಟೈಮಲ್ಲಿ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟು ಬಂದ್ಬಿಟ್ಟು DEA, ಡ್ರಗ್ ಎನ್ಫೋರ್ಸ್ಮೆಂಟ್ ಅಡ್ಮಿನಿಸ್ಟ್ರೇಷನ್
ಆರ್ ಕಂಟ್ರೋಲ್ಡ್ ಡ್ರಗ್ ಡೀಟೇಲ್ಸ್. ಅಕಸ್ಮಾತ್ ಬೇಕು ಅಂದರೆ ಬರಿಬೋದು ಇದು. ಲೈಕ್ ಇಫ್ ರಿಕ್ವೈರ್ಡ್ ಇದ್ರೆ ಮಾತ್ರ. ಲೈಕ್ ಫಾರ್ ಎಕ್ಸಾಂಪಲ್ ಯಾವುದಕ್ಕೆ ರಿಕ್ವೈರ್ಡ್ ಇದೆ ಅಂದರೆ ನಾರ್ಕೋಟಿಕ್ ಮತ್ತು ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಗೆ ಇದು ಮೆನ್ಷನ್ ಮಾಡಿರಲೇಬೇಕು. ಎನ್ಶೂರ್ಸ್ ಲೀಗಲ್ ಕಂಟ್ರೋಲ್ ಆ್ಯಂಡ್ ಮಾನಿಟರಿಂಗ್. ಅವರು ಯಾವುದೇ ರೀತಿ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಇದೊಂದು ಮೆನ್ಷನ್ ಮಾಡಿರಲೇಬೇಕು. ನೆಕ್ಸ್ಟು ಪ್ರಿವೆಂಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಮಿಸ್ಯೂಸ್. ಇದು ಇಂಪಾರ್ಟೆಂಟ್. ಯಾಕಂದರೆ ಈ ಥರ ಡ್ರಗ್ಸು ಯೂಶಲಿ ದೇ ಕ್ಯಾನ್ ಮಿಸ್ಯೂಸ್. ಸೊ ಇಂಥ ಡ್ರಗ್ಸ್ಗೆ ಇದೊಂದು ಮೆನ್ಷನ್ ಮಾಡಿರಲೇಬೇಕು. ಕಂಟ್ರೋಲ್ ಡ್ರಗ್ ಡೀಟೇಲ್ಸ್ ಮೆನ್ಷನ್ ಮಾಡಿರಬೇಕು. ಫಾರ್ ಡ್ರಗ್ಸ್ ಲೈಕ್ ಮಾರ್ಫಿನ್, ಕೊಡೈನ್ ಮತ್ತು ಟ್ರೆಮೆಡಾಲ್. ಇನ್ ಸಮ್ ಕೇಸಸ್ ಯಾವುದು ಪೇಷಂಟ್ಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದ್ರದ್ದು ಡೀಟೇಲು ಪ್ರಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರಬೇಕು. ವಾರ್ನಿಂಗ್ಸ್ ಆರ್ ಸ್ಪೆಷಲ್ ಲೇಬಲ್ ಇನ್ಸ್ಟ್ರಕ್ಷನ್ಸ್. ಕೆಲವು ಪ್ರಿಕಾಷನ್ಸ್ ಏನಾದ್ರು ಇತ್ತು ಅಂದರೆ ಅದನ್ನು ಮೆನ್ಷನ್ ಮಾಡಿರಬೇಕು. ಸ್ಪೆಷಲ್ ಪ್ರಿಕಾಷನ್ಸ್ ರಿಟರ್ನ್ ಫಾರ್ ಸೇಫ್ ಡ್ರಗ್ ಯೂಸ್. ಯೂಶಲಿ ರಿಟರ್ನ್ ಆನ್ ಮೆಡಿಕಲ್ ಲೇಬಲಲ್ಲಿ ಪ್ರೆಸೆಂಟ್ ಆಗೇ ಆಗಿರುತ್ತೆ. ನಾವು ತಗೊಳ್ಳೋ ಟ್ಯಾಬ್ಲೆಟ್ಸಲ್ಲಿ ಮೆನ್ಷನ್ ಆಗಿರುತ್ತೆ. ಬಟ್ ಇನ್ ಕೇಸ್ ಡಾಕ್ಟರ್ ಬರಿಬೇಕು ಅಂದರೆ ಬರಿಬೋದು ಪ್ರಿಸ್ಕ್ರಿಪ್ಷನಲ್ಲಿ. ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ, ಲೈಕ್ ಕ್ರೀಮು, ಆಯಿಂಟ್ಮೆಂಟ್ಸು ಅಂಥವಕ್ಕೆಲ್ಲ ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಶೇಕ್ ಬಿಫೋರ್ ಯೂಸ್. ಸಸ್ಪೆನ್ಷನ್ ಸಿರಪ್ ತೊಗೊಂಡಿರ್ತೀರಿ, ಅದೆಲ್ಲ ಡ್ರಗ್ಗು ಕೆಳಗಡೆ ಸೆಟಲ್ ಆಗಿರುತ್ತೆ. ಸೊ ಅದನ್ನು ಶೇಕ್ ವೆಲ್ ಬಿಫೋರ್ ಯೂಸ್ ಅಂತ ಬರೆಯೋದು. ನೆಕ್ಸ್ಟು ಕೆಲವು ಟ್ಯಾಬ್ಲೆಟ್ಸು ಚಿಲ್ಡ್ರನ್ಸ್ ತಗೊಂಡ್ರೆ ವೆರಿ ಹಾರ್ಮ್ಫುಲ್ ಇರುತ್ತೆ, ಅಂಥವಕ್ಕೆ ಕೀಪ್ ಔಟ್ ಆಫ್ ಚಿಲ್ಡ್ರನ್ ಅಂತ ಬರೆದಿರ್ತಾರೆ. ಸೊ ಅದು ಬರೆಯೋದು. ಸ್ಟೋರ್ ಇನ್ ಅ ಕೂಲ್ ಆ್ಯಂಡ್ ಡ್ರೈ ಪ್ಲೇಸ್. ಲೈಕ್ ಇನ್ಸುಲಿನ್ಸ್ ಅದೆಲ್ಲ ಆಚೆ ಕಡೆ ಹೆಂಗಂದ್ರೆ ಹಂಗೆ ಬಿಸಾಕಾಗಿಲ್ಲ. ಇಂಜೆಕ್ಷನ್ಸ್ನ ಅದನ್ನು ಸ್ಟೋರ್ ಮಾಡಿರಬೇಕು ರೆಫ್ರಿಜಿರೇಟರಲ್ಲಿ. ಸೊ ಅದನ್ನು ಸ್ಪೆಷಲ್ ಇನ್ಸ್ಟ್ರಕ್ಷನ್ನ ಪ್ರಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಹ್ಯಾಂಡ್ಲಿಂಗ್ ಆಫ್ ಪ್ರಿಸ್ಕ್ರಿಪ್ಷನ್ಸ್. ಪ್ರಿಸ್ಕ್ರಿಪ್ಷನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ನಾವು ನೋಡೋಣ. ಇವಾಗ ನೀವು ಅನ್ಕೊಬೋದು ಅದರಲ್ಲಿ ಏನೈತೆ ಹ್ಯಾಂಡ್ಲಿಂಗ್ ಮಾಡೋದ್ರಲ್ಲಿ ಅಂತ. ಸೊ ಅದೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀರಿ, ಇವಾಗ ಯಾರಾದರೂ ಒಬ್ರಿಗೆ TB ಮತ್ತು HIV ಪೇಷಂಟ್ಸ್ ಇರ್ತಾರೆ. ಅವರು ಒಬ್ಬರು ಫಾರ್ಮಸಿಸ್ಟ್ ಹತ್ರ ಹೋಗ್ತಾರೆ. ಸೊ ಅವರು ಫಾರ್ಮಸಿಸ್ಟು HIV ಡ್ರಗ್ಸು ಮತ್ತು TB ಡ್ರಗ್ಸು ಅದನ್ನೆಲ್ಲ ನೋಡಿದ ತಕ್ಷಣ ಅವರು ಶಾಕ್ ಆಗಬಾರ್ದು. ಸೊ ಇದೇನಿದು ಪೇಷಂಟ್ಗೆ ಈ ಥರ ಕಾಯಿಲೆ ಇದೆಯಾ, ಇಲ್ಲ ಕ್ಯಾನ್ಸರ್ ಇದೆಯಾ ಅಂತ ಅವರು ಶಾಕ್ ಎಕ್ಸ್ಪ್ರೆಷನ್ ಕೊಡಬಾರ್ದು. ಸೊ ಅದರಿಂದ ಏನಾಗುತ್ತೆ ಅಂದರೆ ಪೇಷಂಟ್ಸ್ದು ಸೆಲ್ಫ್ ಕಾನ್ಫಿಡೆನ್ಸ್ ಲೋ ಆಗುತ್ತೆ. ಸೊ ಹ್ಯಾಂಡ್ಲಿಂಗ್ ಆಫ್ ಪ್ರಿಸ್ಕ್ರಿಪ್ಷನ್ ಬಗ್ಗೆ ಅರ್ಥ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್. ಸೊ ಏನು ಹ್ಯಾಂಡ್ಲಿಂಗ್ ಆಫ್ ಪ್ರಿಸ್ಕ್ರಿಪ್ಷನ್ ಅಂದರೆ ನೋಡೋಣ ಅದು ಡೆಫಿನೇಷನ್. ಹ್ಯಾಂಡ್ಲಿಂಗ್ ಆಫ್ ಪ್ರಿಸ್ಕ್ರಿಪ್ಷನ್ ಮೀನ್ಸ್ ದ ಪ್ರಾಪರ್ ಮೆಥಡ್ ಫಾಲೋಡ್ ಬೈ ಅ ಫಾರ್ಮಸಿಸ್ಟ್. ಫಾರ್ಮಸಿಸ್ಟ್ ಒಂದು ಮೆಥಡ್ನ ಫಾಲೋ ಮಾಡಬೇಕು ವೈಲ್ ರಿಸೀವಿಂಗ್. ಆ ಪ್ರಿಸ್ಕ್ರಿಪ್ಷನ್ನ ರಿಸೀವ್ ಮಾಡಬೇಕಾದ್ರೆ ಮತ್ತು ಮೆಡಿಸನ್ಸ್ನ ಪ್ರಿಪೇರ್ ಮಾಡಬೇಕಾದ್ರೆ, ತಗೋಬೇಕಾದ್ರೆ, ಆರ್ ಅದನ್ನ ಮಾಡಬೇಕಾದ್ರೆ, ಪ್ರಿಪೇರ್ ಮಾಡಬೇಕಾದ್ರೆ, ನೆಕ್ಸ್ಟು ಡಿಸ್ಪೆನ್ಸ್ ಮಾಡಬೇಕಾದ್ರೆ ಅವರೊಂದು ಪ್ರಾಪರ್ ಪ್ರಿಕಾಷನ್ ತಗೋಬೇಕು ಟು ಎನ್ಶೂರ್ ಸೇಫ್ಟಿ ಆ್ಯಂಡ್ ಅಕ್ಯುರಸಿ. ಸೊ ಇದನ್ನೇ ಹ್ಯಾಂಡ್ಲಿಂಗ್ ಆಫ್ ಪ್ರಿಸ್ಕ್ರಿಪ್ಷನ್ ಅನ್ನೋದು. ನೆಕ್ಸ್ಟು ಪ್ರೊಸೀಜರ್ ಫಾರ್ ಹ್ಯಾಂಡ್ಲಿಂಗ್ ಆಫ್ ಪ್ರಿಸ್ಕ್ರಿಪ್ಷನ್ ಯಾವ ಸ್ಟೆಪ್ಸ್ ಇದೆ ಅಂತ ನೋಡೋಣ. ಫಸ್ಟು ರಿಸೀವ್. ನೀವು ಹೋಗಿದ ತಕ್ಷಣ ಫಾರ್ಮಸಿಸ್ಟ್ ಏನು ಮಾಡ್ತಾರೆ, ತಗೊತಾರೆ. ಆಮೇಲೆ ಓದ್ತಾರೆ, ರೀಡಿಂಗ್ ಆ್ಯಂಡ್ ಚೆಕ್ ಓದ್ತಾರೆ. ನೆಕ್ಸ್ಟು ಕಲೆಕ್ಟಿಂಗ್ ಆ್ಯಂಡ್ ವೇಯಿಂಗ್ ದ ಮೆಟೀರಿಯಲ್ಸ್. ನಾನು ಹೇಳ್ತಿದ್ದೆ ಸ್ಟಾರ್ಟಿಂಗ್ ಎಲ್ಲ ಅಲ್ಲೇ ಪ್ರಿಪೇರ್ ಮಾಡೋರು ಮತ್ತು ಕೊಡೋರು ಅಂತ. ಸೊ ಅದನ್ನು ಸ್ಟೆಪ್ಸ್ನ ಇನ್ಕ್ಲೂಡ್ ಮಾಡಿದೆ. ಅಕಾರ್ಡಿಂಗ್ ಟು PCI ಮತ್ತು ಯಾವುದೇ ಥರ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಸಿಲೆಬಸ್ ಇರಲಿ, ಇದೊಂದು ಪಾಯಿಂಟ್ ಇನ್ನೂ ಅದು ತೆಗ್ದಿಲ್ಲ, ಇನ್ಕ್ಲೂಡ್ ಆಗೇ ಆಗಿದೆ. ಸೊ ನೀವು ಬರಿಬೇಕು ಕಲೆಕ್ಟಿಂಗ್ ಆ್ಯಂಡ್ ವೇಯಿಂಗ್ ದ ಮೆಟೀರಿಯಲ್ಸ್ನೆಲ್ಲ ಕಲೆಕ್ಟ್ ಮಾಡ್ತಾರೆ ಮತ್ತು ವೇಯ್ ಮಾಡ್ತಾರೆ. ನೆಕ್ಸ್ಟು ಕಾಂಪೌಂಡಿಂಗ್, ಲೇಬಲಿಂಗ್ ಆ್ಯಂಡ್ ಪ್ಯಾಕೇಜಿಂಗ್. ಸೊ ಅದನ್ನು ಒಂದು ಫಾರ್ಮಲ್ಲಿ ಕಾಂಪೌಂಡ್ ಮಾಡ್ತಾರೆ, ಟ್ಯಾಬ್ಲೆಟ್ ಹಾಕಿ ಇಲ್ಲ ಸಿರಪ್ ಆಗಲಿ ಅದನ್ನು ಲೇಬಲ್ ಮಾಡ್ತಾರೆ ಮತ್ತು ಪ್ಯಾಕೇಜಿಂಗ್ ಮಾಡ್ತಾರೆ. ಸೊ ಮುಂದೆ ಒಂದೊಂದೇ ಸ್ಟೆಪ್ಸ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಬಂದ್ಬಿಟ್ಟು ರಿಸೀವಿಂಗ್ ದ ಪ್ರಿಸ್ಕ್ರಿಪ್ಷನ್. ಇದ್ರದ್ದು ಎಕ್ಸ್ಪ್ಲನೇಷನ್ ಯಾವ ಥರ ಬರಿಬೋದು ಅಂತ ನೋಡೋಣ. ದ ಪ್ರಿಸ್ಕ್ರಿಪ್ಷನ್ ಶುಡ್ ಬಿ ರಿಸೀವ್ಡ್ ಡೈರೆಕ್ಟ್ಲಿ ಫ್ರಮ್ ದ ಪೇಷಂಟ್ ಬೈ ದ ಫಾರ್ಮಸಿಸ್ಟ್. ದ ಫಾರ್ಮಸಿಸ್ಟ್ ಶುಡ್ ಪರ್ಸ್ನಲಿ ಅಕ್ಸೆಪ್ಟ್ ಆ್ಯಂಡ್ ರಿವ್ಯೂ ದ ಪ್ರಿಸ್ಕ್ರಿಪ್ಷನ್. ಸೊ ನೀವು ಫಾರ್ಮಸಿಸ್ಟ್ ಶಾಪ್ಗೆ ಹೋದಾಗ ನೋಡ್ಬೋದು, ಬೇರೆ ಯಾರಾದರೂ ಹೆಲ್ಪರ್ಸ್ ಅವರು ಇವ್ರು ಇರ್ತಾರೆ. ಸೊ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ, ಟ್ರೈನ್ಡ್ ಇರಲ್ಲ. ಸೊ ಫಾರ್ಮಸಿಸ್ಟ್ ಡೈರೆಕ್ಟಾಗಿ ಪೇಷಂಟ್ಸ್ ಅಂತ ತಗೊಂಡು ಅವರಿಗೆ ಪ್ರಿಸ್ಕ್ರೈಬ್ ಮಾಡಬೇಕು. ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ನೋಟ್ ಡೌನ್ ಮಾಡೋಣ. ಯಾಕೆ ನೀವು ಈ ಹ್ಯಾಂಡ್ಲಿಂಗ್ ಬಗ್ಗೆ ಓದಬೇಕು ಅಂದರೆ, ದ ಫಾರ್ಮಸಿಸ್ಟ್ ಶುಡ್ ನಾಟ್ ಶೋ ಕನ್ಫ್ಯೂಷನ್ ಆರ್ ಸರ್ಪ್ರೈಸ್ ಆನ್ ಸೀಯಿಂಗ್ ದ ಪ್ರಿಸ್ಕ್ರಿಪ್ಷನ್. ಪ್ರಿಸ್ಕ್ರಿಪ್ಷನ್ ನೋಡಿದ ತಕ್ಷಣ ಅವ್ರಿಗೆ ಯಾವುದೇ ಥರ ಕನ್ಫ್ಯೂಷನ್ ಇರಬಾರ್ದು, ಇಲ್ಲ ಸರ್ಪ್ರೈಸ್ ಹಂಗೆ ಆಗಬಾರ್ದು. ಯಾಕಂದರೆ ಪೇಷಂಟ್ಗೆ ಅದು ಎಫೆಕ್ಟ್ ಆಗುತ್ತೆ. ಅವ್ರೊಂಥರ ಮುಖ ಮಾಡಿಕೊಂಡು ಒಂಥರ ಮೂತಿ ಮಾಡ್ಕೊಂಡು ಕೊಟ್ಟರೆ ಪೇಷಂಟ್ ಕೂಡ ಅವರು ಸ್ಯಾಡ್ ಆಗಿರ್ತಾರೆ. ಸೊ ಅವ್ರಿಗೆ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಫೇಶಿಯಲ್ ಎಕ್ಸ್ಪ್ರೆಷನ್ ಶುಡ್ ರಿಮೈನ್ ಕಾಮ್ ಆ್ಯಂಡ್ ಪ್ರೊಫೆಷ್ನಲ್ ಟು ಮೇಂಟೈನ್ ಪೇಷಂಟ್ ಕಾನ್ಫಿಡೆನ್ಸ್. ಪೇಷಂಟ್ಸು ಕಾನ್ಫಿಡೆನ್ಸಲ್ಲಿ ಇರಬೇಕು ಅಂದರೆ ಫೇಶಿಯಲ್ ಎಕ್ಸ್ಪ್ರೆಷನ್ ಆಫ್ ದ ಫಾರ್ಮಸಿಸ್ಟ್ ತುಂಬ ತುಂಬ ಇಂಪಾರ್ಟೆಂಟ್.
ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಪಾಯಿಂಟ್ ರೀಡಿಂಗ್ ಆ್ಯಂಡ್ ಚೆಕಿಂಗ್ ದ ಪ್ರಿಸ್ಕ್ರಿಪ್ಷನ್. ಏನು ಮಾಡಬೇಕು ಅಂದರೆ ಇವಾಗ ಆಫ್ಟರ್ ರಿಸೀವಿಂಗ್ ದ ಪ್ರಿಸ್ಕ್ರಿಪ್ಷನ್ ಶುಡ್ ಬಿ ಕೇರ್ಫುಲಿ ರೆಡ್ ಆ್ಯಂಡ್ ಚೆಕ್ಡ್. ನಾವು ಪ್ರಿಸ್ಕ್ರಿಪ್ಷನ್ ತಗೊಂಡಾಗ ಅದನ್ನು ನೀಟಾಗಿ ಓದಬೇಕು, ಅದು ಕರೆಕ್ಟಾಗಿ ಬರ್ದಿದ್ದಾರಾ ಇಲ್ವಾ ಅಂತ ನೋಡಬೇಕು. ಅಕಸ್ಮಾತ್ ನಾವು ಸುಮ್ಮನೆ ಅರ್ಜೆಂಟಾಗಿ ಯಾವುದೋ ಡ್ರಗ್ ಕೊಡೋಕ್ಕೋಗಿ ಯಾವುದೋ ಡ್ರಗ್ ಕೊಟ್ಟು ಪೇಷಂಟ್ ಸೇಫ್ಟಿ ಎಫೆಕ್ಟ್ ಆಗುತ್ತೆ. ಸೊ ರೀಡಿಂಗ್ ಆ್ಯಂಡ್ ಚೆಕಿಂಗ್ ದ ಪ್ರಿಸ್ಕ್ರಿಪ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಫಸ್ಟು ನೀಟಾಗಿ ಚೆಕ್ ಮಾಡಬೇಕು. 1 ಮಿನಿಟ್ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಚೆಕ್ ಮಾಡಿ ಕೊಡಬೇಕು. ಸೊ ಕೀ ಪಾಯಿಂಟ್ಸ್ ಏನೇನಿದೆ ಅಂತ ನೋಡೋಣ, ಯಾವ್ಯಾವ್ದನ್ನ ಚೆಕ್ ಮಾಡಬೇಕು ಅಂತ. ಸೊ ಪ್ರಿಸ್ಕ್ರಿಪ್ಷನ್ ಶುಡ್ ಬಿ ಸ್ಕ್ರೀನ್ ಬಿಹೈಂಡ್ ದ ಕೌಂಟರ್, ನಾಟ್ ಇನ್ ಫ್ರಂಟ್ ಆಫ್ ಪೇಷಂಟ್. ಪೇಷಂಟ್ ಮುಂದೆನೇ ಓದ್ಕೊಂಡು ಒಂಥರ ಮುಖ ಮಾಡ್ಕೊಂಡು ನಿಂತಿರಬಾರ್ದು. ಒಂದು ಸ್ವಲ್ಪ ದೂರ ಹೋಗಿ ನೀಟಾಗಿ ಓದಿ ಡ್ರಗ್ ನೇಮ್ ನೋಡಬೇಕು, ಡೋಸ್ ನೋಡಬೇಕು, ಫ್ರೀಕ್ವೆನ್ಸಿ, ಡೈರೆಕ್ಷನ್ ಎಲ್ಲ ನೋಡಿ ಆಮೇಲೆ ಪೇಷಂಟ್ಗೆ ಪ್ರಿಸ್ಕ್ರೈಬ್ ಮಾಡಬೇಕು. ಅಕಸ್ಮಾತ್ ಏನಾದರೂ ಡೌಟ್ ಇತ್ತು ಅಂದರೆ ಲೈಕ್ ಇಂಗ್ರೀಡಿಯೆಂಟ್, ಡೋಸು ಮತ್ತು ಡೈರೆಕ್ಷನ್ ಬಗ್ಗೆ ನಾವು ಫಸ್ಟು ಅನದರ್ ಫಾರ್ಮಸಿಸ್ಟ್ನ ಫಸ್ಟು ಕನ್ಸಲ್ಟ್ ಮಾಡಬೇಕು, ಇಲ್ಲ ಒಬ್ಬರು ಆ ಪ್ರಿಸ್ಕ್ರೈಬರ್ಸ್ನ ಕನ್ಸಲ್ಟ್ ಮಾಡಬೇಕು. ಡೈರೆಕ್ಟಾಗಿ ಪೇಷಂಟ್ನ ಕೇಳಂಗಿಲ್ಲ ಏನಿದು ಅಂತ. ಸೊ ಪೇಷಂಟ್ಗೆ ಕಾನ್ಫಿಡೆನ್ಸ್ ಲೋ ಆಗುತ್ತೆ, ಇಲ್ಲಾಂದರೆ ಅವ್ರಿಗೆ ನಿಮಗೆ ಏನು ಗೊತ್ತಿಲ್ಲ ಅಂತ ಅನ್ಕೊತಾರೆ. ಸೊ ನಾವೊಬ್ಬರು ಫಾರ್ಮಸಿಸ್ಟ್ ಇಲ್ಲ ಪ್ರಿಸ್ಕ್ರೈಬರ್ನ ಒಂದ್ಸತಿ ಕ್ರಾಸ್ ವೆರಿಫೈ ಮಾಡಿ ಆಮೇಲೆ ಆ ಡ್ರಗ್ನ ಪ್ರಿಸ್ಕ್ರೈಬ್ ಮಾಡಬೇಕು ಪೇಷಂಟ್ಗೆ. ನೆಕ್ಸ್ಟ್ ಕಲೆಕ್ಟಿಂಗ್ ಆ್ಯಂಡ್ ವೇಯಿಂಗ್ ದ ಮೆಟೀರಿಯಲ್. ಬಿಫೋರ್ ಕಾಂಪೌಂಡಿಂಗ್ ಆಲ್ ದ ಮೆಟೀರಿಯಲ್ ಶುಡ್ ಬಿ ಕಲೆಕ್ಟೆಡ್. ಫಸ್ಟ್ ಇವಾಗ ಯಾವುದಾದ್ರೂ ಒಂದು ಅಡುಗೆ ಮಾಡಬೇಕು ಅಂದರೆ ಏನು ಮಾಡ್ತೀರಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಆಯ್ತಾ ಅಂತ ನೋಡ್ತೀರಿ. ಇವಾಗ ಗುಲಾಬ್ ಜಾಮೂನ್ ಮಾಡಬೇಕು ಅಂದರೆ ಗುಲಾಬ್ ಜಾಮೂನ್ ಪ್ಯಾಕೆಟ್ ಇರಬೇಕು ತಾನೇ ಮನೇಲಿ, ಇಲ್ಲ ಅಂದರೆ ಹೆಂಗೆ ಮಾಡ್ತೀಯ, ಇಲ್ಲ ಮಿಲ್ಕ್ ಪೌಡರ್ ಆದರೂ ಇರಬೇಕು. ಸೊ ಆ ಮೆಟೀರಿಯಲ್ ಒಂದು ಮಾಡಬೇಕು ಅಂದರೆ, ಒಂದು ಪ್ರಿಪೇರ್ ಮಾಡಬೇಕು ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಆಯ್ತೋ ಇಲ್ವೋ ಅಂತ ನೋಡಬೇಕು. ಸೊ ಅದನ್ನೇ ಕಲೆಕ್ಟಿಂಗ್ ಅಂತ ಹೇಳೋದು. ನೆಕ್ಸ್ಟ್ ಎಲ್ಲ ಇದನ್ನ ಇಂಗ್ರೀಡಿಯೆಂಟ್ಸ್ನ ವೇಯ್ ಮಾಡ್ತೀರಿ, ವೇಯ್ ಮಾಡಿ ಪ್ರಿಪೇರ್ ಮಾಡಿ ಅದಾದಮೇಲೆ ಪೇಷಂಟಿಗೆ ಕೊಡಬೇಕು. ಫಸ್ಟ್ ಏನು ಮಾಡ್ತಿದ್ರು ಅಂದರೆ ಪ್ರೊಸೀಜರ್ ಹೆಂಗಿತ್ತು ಅಂದರೆ, ಫಸ್ಟ್ ಪ್ರಿಪೇರ್ ಮಾಡುವಾಗ ಮೆಟೀರಿಯಲ್ ಶುಡ್ ಬಿ ಪ್ಲೇಸ್ಡ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ಯಾಲೆನ್ಸಲ್ಲಿ ಮೆಟೀರಿಯಲ್ ಇಕ್ಬೇಕು. ಆಮೇಲೆ ವೇಯ್ ಮಾಡ್ಕೊತ ಅವರು ರೈಟ್ ಹ್ಯಾಂಡಿಂದ ಆ ಕಡೆ ಪ್ಲೇಸ್ ಮಾಡಬೇಕು ಟು ಅವಾಯ್ಡ್ ಕನ್ಫ್ಯೂಷನ್. ಈ ಪ್ರೊಸೀಜರ್ನ ಸ್ಟಾರ್ಟಿಂಗ್ ಅವರು ಫಾಲೋ ಮಾಡ್ತಿದ್ರು ಪ್ರಿಪೇರ್ ಮಾಡುವಾಗ. ಇವಾಗ ಆಲ್ರೆಡಿ ರೆಡಿಮೇಡ್ ಎಲ್ಲ ಮಾಡಿ ಲೇಬಲ್ ಆಗಿ ಬಂದಿರುತ್ತೆ, ಜಸ್ಟ್ ಡಿಸ್ಪೆನ್ಸ್ ಮಾಡೋದಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಕಾಂಪೌಂಡಿಂಗ್, ಲೇಬಲಿಂಗ್ ಆ್ಯಂಡ್ ಪ್ಯಾಕೇಜಿಂಗ್. ಕಾಂಪೌಂಡಿಂಗ್ ಅಂದರೆ ಏನು ಅಂತ ನೋಡೋಣ. ಶುಡ್ ಬಿ ಕ್ಯಾರಿಡ್ ಔಟ್ ಇನ್ ಅ ಕ್ಲೀನ್ ಆ್ಯಂಡ್ ನೀಟ್ ಪ್ಲೇಸ್. Equipment used should be thoroughly cleaned and dried. Only one prescription should be compounded at a time. ಇವಾಗ ನೀವು ಮೆಟೀರಿಯಲ್ಸ್ ಎಲ್ಲ ತಗೊಂಡು ವೇಯ್ ಮಾಡಿದ್ರಿ. ಸೊ ಫಾರ್ ಎಕ್ಸಾಂಪಲ್ ಸಿರಪ್ನ ನೀನು ಪ್ರಿಪೇರ್ ಮಾಡಬೇಕು. ಎಲ್ಲ ಮೆಟೀರಿಯಲ್ಸ್ನ ವೇಯ್ ಮಾಡಿ ಅದನ್ನ ಒಂದು ಬಾಟಲ್ಗೆ ಫಿಲ್ ಮಾಡೋದು, ಅದನ್ನ ಕಾಂಪೌಂಡಿಂಗ್ ಅನ್ನೋದು. ಅಂದರೆ ಒಂದು ಫಾರ್ಮ್ ಕೊಡೋದು, ಅದನ್ನ ಟ್ಯಾಬ್ಲೆಟ್ ಫಾರ್ಮ್ಗ ಇಲ್ಲ ಯಾವುದಾದ್ರೂ ಸಿರಪ್ ಫಾರ್ಮ್ಗೆ ಕೊಡೋದನ್ನ ಕಾಂಪೌಂಡಿಂಗ್ ಅಂತ ಹೇಳೋದು. ಫಸ್ಟೆಲ್ಲ ಇಂಜೆಕ್ಷನ್ಸ್ ಅಷ್ಟು ಪ್ರಿಪೇರ್ ಮಾಡ್ತಿರ್ಲಿಲ್ಲ, ಈ ಥರ ನಾರ್ಮಲ್ ಸಿರಪ್ಸು ಮತ್ತು ಟ್ಯಾಬ್ಲೆಟ್ಸ್ನ ಪ್ರಿಪೇರ್ ಮಾಡೋದು. ಸೊ ಅವಾಗ ಕಾಂಪೌಂಡಿಂಗ್ ಅಂತ ವರ್ಡ್ನ ಯೂಸ್ ಮಾಡೋರು. ನೆಕ್ಸ್ಟ್ ಬಂದ್ಬಿಟ್ಟು ಫಿಲ್ಲಿಂಗು. ಕಾಂಪೌಂಡೆಡ್ ಮೆಡಿಸಿನ್ ಶುಡ್ ಬಿ ಫಿಲ್ಡ್ ಇನ್ ಅ ಸೂಟೇಬಲ್ ಕಂಟೈನರಲ್ಲಿ ಫಿಲ್ ಮಾಡ್ತೀರಿ. ನೆಕ್ಸ್ಟ್ ಲೇಬಲ್ ಮಾಡ್ತೀರಿ. ಕಂಟೈನರ್ ಶುಡ್ ಬಿ ಪ್ರಾಪರ್ಲಿ ಆ್ಯಂಡ್ ಕ್ಲೀನ್ಲಿ ಲೇಬಲ್ಡ್ ಇರಬೇಕು. ಯೂಸ್ ಗುಡ್ ಕ್ವಾಲಿಟಿ ವೈಟ್ ಪ್ಲೇನ್ ಪೇಪರ್ ಫಾರ್ ಲೇಬಲ್ ಆ್ಯಂಡ್ ಲೇಬಲ್ ಮಸ್ಟ್ ಇನ್ಕ್ಲೂಡ್ ಪೇಷಂಟ್ ಇನ್ಸ್ಟ್ರಕ್ಷನ್ ಮತ್ತು ವಾರ್ನಿಂಗು ಮೆನ್ಷನ್ ಮಾಡೋರು ಅವಾಗ. ಸೊ ಇದೇ ಕಾಂಪೌಂಡಿಂಗ್, ಲೇಬಲಿಂಗ್ ಆ್ಯಂಡ್ ಪ್ಯಾಕೇಜಿಂಗ್. ಅದಾದ್ಮೇಲೆ ಲೇಬಲ್ ಮಾಡಿದಾದ್ಮೇಲೆ ನೀಟಾಗಿ ಪ್ಯಾಕ್ ಮಾಡ್ತೀರಿ, ಪ್ಯಾಕ್ ಮಾಡಿ ಪೇಷಂಟ್ಗೆ ಕೊಡ್ತೀರಿ. ಸೊ ಇದ 4 ಸ್ಟೆಪ್ಸ್ ಫಾರ್ ಹ್ಯಾಂಡಲಿಂಗ್ ಆಫ್ ಪ್ರಿಸ್ಕ್ರಿಪ್ಷನ್. ನೆಕ್ಸ್ಟ್ ಬಂದ್ಬಿಟ್ಟು ಸೋರ್ಸಸ್ ಆಫ್ ಎರರ್ ಇನ್ ಪ್ರಿಸ್ಕ್ರಿಪ್ಷನ್. ಇವಾಗ ನಾವು ಯಾವುದೇ ಒಂದು ಕೆಲಸ ಮಾಡ್ತೀರಿ ಅನ್ಕೊಳ್ರಿ, ಅದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಆಗೇ ಆಗುತ್ತೆ. ಸೊ ಪ್ರಿಸ್ಕ್ರಿಪ್ಷನಲ್ಲಿ ಕೂಡ ಕೆಲವ್ರು ಎರರ್ ಇರುತ್ತೆ. ಯಾವ ಥರ ಅದನ್ನ ನೀವು ಡೆಫಿನೇಷನ್ ರೀತಿಯಲ್ಲಿ ಬರಿತೀರಾ ಅಂತ ನೋಡೋಣ. ಪ್ರಿಸ್ಕ್ರಿಪ್ಷನ್ ಎರರ್ ಆರ್ ಮಿಸ್ಟೇಕ್ಸ್ ದಟ್ ಅಕರ್ ವೈಲ್ ರೈಟಿಂಗ್. ಬರಿಬೇಕಾದ್ರೆ ಎರರ್ ಆಗ್ಬೋದು, ಇಂಟರ್ಪ್ರಿಟಿಂಗ್ ಅದರಲ್ಲೂ ಎರರ್ ಆಗ್ಬೋದು, ಆರ್ ಡಿಸ್ಪೆನ್ಸಿಂಗ್ ಅ ಪ್ರಿಸ್ಕ್ರಿಪ್ಷನ್ ಅಂಥ ಟೈಮಲ್ಲೂ ಎರರ್ ಆಗ್ಬೋದು. ಸೊ ದೀಸ್ ಎರರ್ ಕ್ಯಾನ್ ಲೀಡ್ ಟು ಸೀರಿಯಸ್ ಹಾರ್ಮ್ ಟು ದ ಪೇಷಂಟ್. ಸೊ ಫಾರ್ಮಸಿಸ್ಟ್ ಮಸ್ಟ್ ಬಿ ವೆರಿ ಕೇರ್ಫುಲ್. ಸೊ ಈ ಎರರಿಂದ ತುಂಬ ಹಾರ್ಮ್ ಆಗ್ಬೋದು ಪೇಷಂಟ್ಗೆ. ಸೊ ಫಾರ್ಮಸಿಸ್ಟು ತುಂಬ ಕೇರ್ಫುಲ್ ಆಗಿರಬೇಕು. ದೆನ್ ಮೇಜರ್ ಸೋರ್ಸ್ ಆಫ್ ಎರರ್ ಇನ್ ಪ್ರಿಸ್ಕ್ರಿಪ್ಷನ್ ಯಾವ್ಯಾವ ಇದೆ ಅಂದರೆ ಅಬ್ರಿವೇಷನ್ ಶಾರ್ಟ್ ಫಾರ್ಮಲ್ಲಿ ಬರಿತೀರಿ. ಸೊ ಅಂಥ ಟೈಮಲ್ಲಿ ಎರರ್ ಆಗುತ್ತೆ. ನೇಮ್ ಆಫ್ ದ ಡ್ರಗ್ ನೇಮಲ್ಲಿ ಎರರ್ ಆಗುತ್ತೆ. ಸ್ಟ್ರೆಂತ್ ಆಫ್ ಪ್ರಿಪ್ರೇಷನ್, ಡೋಸೇಜ್ ಫಾರ್ಮ್ ಆಫ್ ದ ಡ್ರಗ್ ಪ್ರಿಸ್ಕ್ರೈಬ್ಡ್, ಡೋಸ್, ಇನ್ಸ್ಟ್ರಕ್ಷನ್ ಫಾರ್ ದ ಪೇಷಂಟ್, ಇನ್ಕಂಪ್ಯಾಟಿಬಿಲಿಟೀಸ್. ಇದೇ ಮೇಜರ್ ಸೋರ್ಸಸ್ ಆಫ್ ಎರರ್ಸ್ ಇನ್ ಪ್ರಿಸ್ಕ್ರಿಪ್ಷನ್ಸ್. ಇವಾಗ ನಿಮಗೆ ಎಕ್ಸ್ಪ್ಲನೇಷನ್ ಒಳಗಡೆ ಥಿಯರಿ ಓದೋಕ್ಕಿಂತ ಮುಂಚೆ ಇಷ್ಟು ಪಾಯಿಂಟ್ಸ್ನ ನೀವು ನೋಟ್ ಡೌನ್ ಮಾಡ್ಕೋಬೇಕು. ನಾನೊಂದು ಟಿಪ್ ಕೊಡ್ಲಾ, ಯಾಕಂದರೆ ಈ ಥರ
ಎಷ್ಟೊಂದು ಪಾಯಿಂಟ್ಸ್ ಬರುತ್ತೆ. ಇವಾಗ ಹ್ಯಾಂಡ್ಲಿಂಗ್ ಆಫ್ ಪ್ರಿಸ್ಕ್ರಿಪ್ಷನಲ್ಲಿ 4 ಪಾಯಿಂಟು, ನೆಕ್ಸ್ಟ್ ಇದರಲ್ಲಿ ಇಷ್ಟೊಂದು ಪಾಯಿಂಟ್ಸ್ ಇದ್ದಾವೆ. ಸೊ ಈ ಪಾಯಿಂಟ್ಸ್ನೆಲ್ಲ ನೀವು ನೆನ್ಪಿಟ್ಕೊಳಕ್ಕಾಗಲ್ಲ. ಯೂಶಲಿ ಯಾರೋ 1 to 2% ಪೀಪಲ್ ಅಷ್ಟು ಇಂಟೆಲಿಜೆಂಟ್ ಇರ್ತಾರೆ. ಸೊ ಕೆಲವ್ರಿಗೆ ನೆನ್ಪಿಟ್ಕೊಳಕ್ಕಾಗಲ್ಲ. ಅದರಿಂದ ಏನೂ ತಲೆ ಕೆಡ್ಸ್ಕೋಬೇಡಿ. ಒಂದು ಶೀಟ್ ತಗೊಂಡು ಈ ಥರ ಮೇಜರ್ ಸೋರ್ಸಸ್ ಆಫ್ ಎರರ್ ಇನ್ ಪ್ರಿಸ್ಕ್ರಿಪ್ಷನ್ ಅಂತ ಹೆಡ್ಡಿಂಗ್ ಹಾಕಿ, ಅದ್ರ ಪಾಯಿಂಟ್ಸ್ ಒಂದ್ ಕಡೆ, ನೆಕ್ಸ್ಟ್ ಹ್ಯಾಂಡ್ಲಿಂಗ್ ಆಫ್ ಪ್ರಿಸ್ಕ್ರಿಪ್ಷನ್, ಜಸ್ಟ್ ಪಾಯಿಂಟ್ಸ್ನ ಒಂದ್ ಕಡೆ ಬರ್ತಿ ಇಟ್ಕೊಳ್ಬೇಕು. ನೆಕ್ಸ್ಟು ಒಂದೊಂದೇ ಪಾಯಿಂಟ್ಸ್ ಎಕ್ಸ್ಪ್ಲನೇಷನ್ ನೋಡೋಣ ಏನೇನಿದೆ ಅಂತ. ಫಸ್ಟ್ ಬಂದ್ಬಿಟ್ಟು ಅಬ್ರಿವೇಷನ್ಸ್. ಅಬ್ರಿವೇಷನ್ಸ್ ಅಂದ್ರೆ ಗೊತ್ತು, ಶಾರ್ಟ್ ಫಾರ್ಮಲ್ಲಿ ಬರ್ದಿರ್ತೀರಿ. ಫಾರ್ ಎಕ್ಸಾಂಪಲ್, ಅಬ್ರಿವೇಷನ್ಸ್ ಆಫನ್ ಕ್ರಿಯೇಟ್ ಕನ್ಫ್ಯೂಷನ್ ವೈಲ್ ಇಂಟರ್ಪ್ರಿಟಿಂಗ್ ಪ್ರಿಸ್ಕ್ರಿಪ್ಷನ್. ಸಮ್ ಅಬ್ರಿವೇಷನ್ಸ್ ಹ್ಯಾವ್ ಮೋರ್ ದೆನ್ ಒನ್ ಮೀನಿಂಗ್. ಫಾರ್ ಎಕ್ಸಾಂಪಲ್, ಇವಾಗ ಡಿಜಾಕ್ಸಿನ್ ಮತ್ತೆ ರಿಜಿಟಾಕ್ಸಿನ್ ಇವೆಲ್ಲ ಡಿ ಐ ಜಿ ಅಂತ ಬರುತ್ತೆ. ಸೊ ಅಬ್ರಿವೇಷನ್ ಯಾವುದು ಅಂತ ಗೊತ್ತಿರಲ್ಲ. ಅಬ್ರಿವೇಷನ್ ಅಲ್ಲಿ ಬರ್ದಾಗ ಫಾರ್ಮಸಿಸ್ಟ್ ಕನ್ಫ್ಯೂಸ್ ಆಗ್ಬೋದು. ಪ್ರಿಸ್ಕ್ರೈಬರ್ಸ್ ಗೊತ್ತಿರ್ತದೆ, ಡಾಕ್ಟರ್ಸಿಗೆ ಗೊತ್ತಿರ್ತದೆ ಅದು ಯಾವ ಡ್ರಗ್ ಅಂತ, ಫಾರ್ಮಸಿಸ್ಟಿಗೆ ಗೊತ್ತಾಗಲ್ಲ. ಒಂದು ಪ್ರಿಸ್ಕ್ರೈಬ್ ಮಾಡಕ್ ಹೋಗಿ ಇನ್ನೊಂದು ಪ್ರಿಸ್ಕ್ರೈಬ್ ಮಾಡೋದು. ಸೊ ಇವಾಗ ನಿಮ್ಗೆ ಡೈಲಿ ಲೈಫ್ ಎಕ್ಸಾಂಪಲ್ ಏನಂದ್ರೆ, ಇವಾಗ ಜಾಮ್ ಇರುತ್ತೆ, 2 ಥರ ಜಾಮ್ ಬರುತ್ತೆ. ಲಯನ್ ಜಾಮು ಬರುತ್ತೆ, ನಾರ್ಮಲ್ ಜಾಮು ಬರುತ್ತೆ ಅಂಗಡಿಯಲ್ಲಿ ಮಾಡೋದು. ನೀವು ಸ್ಪೆಸಿಫಿಕ್ ಆಗಿ ಬ್ರ್ಯಾಂಡೆಡ್ ಲಯನ್ ಜಾಮೇ ತಿನ್ಬೇಕು ಅನ್ಕೊಂಡಿರ್ತೀರಾ. ಸೊ ಬಟ್ ಅಂಗಡಿಯವ್ರಿಗೆ ಗೊತ್ತಿರಲ್ಲ, ನೀವು ಜಾಮ್ ಅಂತ ಹೇಳ್ತೀರಾ. ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕು ಲಯನ್ ಜಾಮ್ ಬೇಕು ಅಂತ. ಸೊ ಕನ್ಫ್ಯೂಷನ್ ಆಗಬಾರ್ದು ಅಂದ್ರೆ ಫುಲ್ ಸೆಂಟೆನ್ಸ್ ಅಲ್ಲಿ ಡ್ರಗ್ ನೇಮ್ ಬರ್ತಿರ್ಬೇಕು. ಸೊ ಅವಾಗ ಎರರ್ನ ಅವಾಯ್ಡ್ ಮಾಡ್ತೀರಿ. ನೆಕ್ಸ್ಟ್, ನೇಮ್ ಆಫ್ ದ ಡ್ರಗ್. ಸಮ್ ಡ್ರಗ್ಸ್ ಹ್ಯಾವ್ ಸಿಮಿಲರ್ ನೇಮ್ಸ್ ಆರ್ ಸೌಂಡ್ ಅಲೈಕ್ ಲೀಡಿಂಗ್ ಟು ಕನ್ಫ್ಯೂಷನ್. ಮೇನ್ ಆಗಿ ಪ್ರಾಬ್ಲಮ್ ಆಗೋದೇ ಈ ಡಿಜಾಕ್ಸಿನ್ ಮತ್ತೆ ಡಿಜಿಟಾಕ್ಸಿನ್ ಇಂದಾನೆ. ಯಾಕಂದ್ರೆ ಅದು DIG ಅಬ್ರಿವೇಷನ್ ಅಲ್ಲೂ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಅದನ್ನ ಸ್ಪೆಲ್ ಮಾಡ್ಬೇಕಾದ್ರೂ ಅದ್ರ ಸೌಂಡಿಂಗ್ ಸೇಮ್ ಬರುತ್ತೆ. ಸೊ ಅದರಿಂದ ಕನ್ಫ್ಯೂಷನ್ ಆಗುತ್ತೆ. ಸೊ ನೀಟಾಗಿ ನೇಮ್ಸ್ನ ನೋಡಿ ಕೊಡಬೇಕು. ನೆಕ್ಸ್ಟ್, ಸ್ಟ್ರೆಂತ್ ಆಫ್ ಪ್ರಿಪ್ರೇಷನ್ಸ್. ಮೆನಿ ಡ್ರಗ್ಸ್ ಆರ್ ಅವೈಲೇಬಲ್ ಇನ್ ಮಲ್ಟಿಪಲ್ ಸ್ಟ್ರೆಂತ್ ಅಲ್ಲಿ ಅವೈಲೇಬಲ್ ಆಗಿರುತ್ತೆ. ಇವಾಗ ಪ್ಯಾರಾಸಿಟಮಾಲ್ ತಗೊಳ್ರಿ, ಒಂದು 500 mg, ಒಂದು 650 mg ಇರುತ್ತೆ. ಸೊ ಜಸ್ಟ್ ಪ್ಯಾರಾಸಿಟಮಾಲ್ ಅಂತ ಬರೆದ್ರೆ ಅವ್ರು ಯಾವ್ದು ಕೊಡ್ತಾರೆ, 500 mg ಕೊಡ್ತಾರ, 650 mg ಕೊಡ್ತಾರ. ಸೊ ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇಫ್ ಸ್ಟ್ರೆಂತ್ ಇಸ್ ನಾಟ್ ಕ್ಲಿಯರ್ಲಿ ಮೆನ್ಷನ್, ಎರರ್ ಅಕರ್ ಆಗುತ್ತೆ. ಸೊ ಅವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅಬ್ರಿವೇಷನ್, ನೇಮ್ ಆಫ್ ದ ಡ್ರಗ್, ಸ್ಟ್ರೆಂತ್ ಆಫ್ ಪ್ರಿಪರೇಷನ್ ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ಬೇಕು, ಇಲ್ಲಾಂದ್ರೆ ಎರರ್ ಕಾಸ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡೋಸೇಜ್ ಫಾರ್ಮ್ ಆಫ್ ದ ಡ್ರಗ್ಸ್ ಪ್ರಿಸ್ಕ್ರೈಬ್ಡ್. ಡೋಸೇಜ್ ಫಾರ್ಮ್ ಅಲ್ಲಿ ಯಾವ ಡೋಸೇಜ್ ಫಾರ್ಮ್ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಡೋಸೇಜ್ ಫಾರ್ಮ್ಸ್ ಎಷ್ಟೊಂದಿದೆ, ಟ್ಯಾಬ್ಲೆಟ್ಸ್, ಕ್ಯಾಪ್ಸೂಲ್, ಸಿರಪ್ಸು ಮತ್ತೆ ಇಂಜೆಕ್ಷನ್ಸು. ಸೊ ಇವಾಗ ನೀವು ಒಂದು ಡ್ರಗ್ ತಗೊಂತೀರಾ, ಒಂದು ಡ್ರಗ್ ಬರ್ದಿರ್ತೀರಾ ಅಂದ್ರೆ ಇಸಿಟ್ರಿಸಿನ್ ಆರ್ ಇನ್ಸುಲಿನ್ ಬರ್ದಿರ್ತೀರಾ. ಸೊ ಅದು ಯಾವ ಫಾರ್ಮ್ ಅಲ್ಲಿ ಇದೆ ಅಂತ ಗೊತ್ತಾಗ್ಬೇಕಲ್ವಾ. ಸೊ ಅದು ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಅವೈಲೇಬಲ್ ಆಗಿರುತ್ತೆ. ಇವಾಗ ಪ್ಯಾರಾಸಿಟಮಾಲ್ ಅಂತ ಬರ್ದಿ ಜಸ್ಟ್ ಬರ್ದ್ಬಿಟ್ರೆ ಅದು ಇಂಜೆಕ್ಷನ್ ಇರುತ್ತೆ, ಸಿರಪ್ ಅಲ್ಲಿ ಇರುತ್ತೆ, ಟ್ಯಾಬ್ಲೆಟ್ ಅಲ್ಲಿ ಇರುತ್ತೆ. ಯಾವ ಡೋಸೇಜ್ ಫಾರ್ಮ್ ಅಂತ ಬರ್ದಿರ್ಬೇಕು, ಟ್ಯಾಬ್ಲೆಟಾ ಕ್ಯಾಪ್ಸುಲಾ ಅಂತ. ಸೊ ಅದು ಇಂಪಾರ್ಟೆಂಟ್. ಎರರ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಅದು ಸ್ಪೆಸಿಫಿಕ್ ಆಗಿ ಯಾವ ಡೋಸೇಜ್ ಅಂತ ಮೆನ್ಷನ್ ಆಗಿರ್ಬೇಕು. ನೆಕ್ಸ್ಟ್, ಯಾವ ಡೋಸ್ ಅಂತ. ಎರರ್ ಮೇ ಅಕರ್ ಡ್ಯೂ ಟು ವೆರಿ ಹೈ ಡೋಸ್, ವೆರಿ ಲೋ ಡೋಸ್, ಟು ಫ್ರೀಕ್ವೆಂಟ್ ಅಡ್ಮಿನಿಸ್ಟ್ರೇಷನ್. ಫಾರ್ ಎಕ್ಸಾಂಪಲ್, ಪೇಷಂಟ್ಗೆ ತುಂಬಾ ಹೈ ಫೀವರ್ ಇರುತ್ತೆ. ಸೊ ಅಂತ ಟೈಮಲ್ಲಿ ಪ್ಯಾರಾಸಿಟಮಾಲ್ 650 mg ಕೊಡಬೇಕು. ಸೊ ಅವಾಗ ಡಾಕ್ಟರ್ ಜಸ್ಟ್ 500 mg ಕೊಡ್ತಾರೆ. ಸೊ ಡೋಸ್ ತುಂಬಾ ಇಂಪಾರ್ಟೆಂಟ್. ಎಷ್ಟು ಡೋಸ್ ಕೊಟ್ಟರೆ ಅವ್ರಿಗೆ ಆ ಕಾಯಿಲೆ ವಾಸಿ ಆಗಿರುತ್ತೆ ಅಂತ ಗೊತ್ತಿರಬೇಕು, ಇಲ್ಲಾಂದ್ರೆ ಎರರ್ ಅಕರ್ ಆಗುತ್ತೆ. ಸೊ ಅದೇ ಡೋಸ್. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸ್ಟ್ರಕ್ಷನ್ ಫಾರ್ ದ ಪೇಷಂಟ್. ಇನ್ಸ್ಟ್ರಕ್ಷನ್ ಏನಾದರೂ ಕೊಡಬೇಕು ಅಂದರೆ ಪೇಷಂಟ್ಗೆ ಅದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರಬೇಕು. ಯಾಕಂದರೆ ಇನ್ಸ್ಟ್ರಕ್ಷನ್ ಮೇ ಬಿ ಇನ್ಕಂಪ್ಲೀಟ್ ಆರ್ ಮಿಸ್ಸಿಂಗ್ ಆದರೆ ಪೇಷಂಟ್ಗೆ ಹೆಂಗೆ ತಗೋಬೇಕು ಅಂತ ಗೊತ್ತಾಗಲ್ಲ. ಸೊ ಅವರು ಅವ್ರದ್ದು ಕಾಯಿಲೆ ವಾಸಿ ಮಾಡ್ಕೊಳೋಕ್ಕೆ ಕಷ್ಟ ಆಗುತ್ತೆ. ಸೊ ಮಸ್ಟ್ ಬಿ ಕ್ಲಿಯರ್ಲಿ ಮೆನ್ಷನ್ ಯಾವುದಾದ್ರು ಅಂದರೆ ಕ್ವಾಂಟಿಟಿ ಟು ಬಿ ಟೇಕನ್. ಎಷ್ಟು ಕ್ವಾಂಟಿಟಿ ತಗೋಬೇಕು ಅಂತ ಮೆನ್ಷನ್ ಮಾಡಿರಬೇಕು. ಎಷ್ಟು ಡೇಗೆ ಎಷ್ಟು ಟೈಮ್ ತಗೋಬೇಕು ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಟೈಮಿಗೆ ಬಿಫೋರ್ ಆ್ಯಂಡ್ ಆಫ್ಟರ್ ದ ಮೀಲ, ರೂಟ್ ಆಫ್ ಅಡ್ಮಿನಿಸ್ಟ್ರೇಷನ್, ಇಷ್ಟನ್ನು ಮೆನ್ಷನ್ ಮಾಡಿರಬೇಕು ಇನ್ಸ್ಟ್ರಕ್ಷನಲ್ಲಿ. ಯಾಕಂದರೆ ಕೆಲವು ಪೇಷಂಟ್ಗೆ ಅಷ್ಟು ನಾಲೆಜ್ ಇರೋಲ್ಲ ಅರ್ಥ ಮಾಡ್ಕೊಳೋಷ್ಟು, ಇಲ್ಲಾಂದರೆ ಅವರು ತುಂಬ ಫಾರ್ ಪ್ಲೇಸಿಂದ ಬಂದಿರ್ತಾರೆ. ಸೊ ಅವ್ರಿಗೆ ಕಮ್ಯುನಿಕೇಷನ್ ಅಷ್ಟು ಈಸಿಯಾಗಿ ಆಗಲ್ಲ. ಅಂಥ ಪೇಷಂಟ್ಗೆ ಮೊದಲೇ ಇನ್ಸ್ಟ್ರಕ್ಷನ್ ಬರ್ದಿದ್ರೆ ಫಾರ್ಮಸಿಸ್ಟ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆ ಪೇಷಂಟ್ಗೆ. ಸೊ ಅವ್ರಿಗೆ ಕನ್ಫ್ಯೂಷನ್ ಅವಾಯ್ಡ್ ಆಗುತ್ತೆ ಮತ್ತು ಅವ್ರ ಟೈಮ್ ಕೂಡ ಸೇವ್ ಆಗುತ್ತೆ. ಕಂಪ್ಯಾಟಿಬಿಲಿಟೀಸ್ ಏನಂದ್ರೆ, ಸಮ್ ಡ್ರಗ್ಸ್ ಇಂಟರಾಕ್ಟ್ ವಿತ್ ಈಚ್ ಅದರ್. ಇನ್ಕಂಪ್ಯಾಟಿಬಲ್ ಅಂದ್ರೆ ಏನು, ಇವಾಗ 2 ಪರ್ಸನ್ ಇರ್ತೀರಾ, ನೀವಿಬ್ರು ಇನ್ಕಂಪ್ಯಾಟಿಬಲ್ ಅಂದ್ರೆ ನಿಮ್ಗೆ ಒಬ್ರಿಗೊಬ್ರು ಆಗಲ್ಲ. ಸೊ ಅವಾಗ ನೀವು ಒಂದು ಪ್ಲೇಸಲ್ಲಿ ಇರಲ್ಲ. ಸೇಮ್ ಅದೇ ಥರನೇ ಡ್ರಗ್ಸು ಅಷ್ಟೇ, 2 ಡ್ರಗ್ಗು ಅಟ್ ಎ ಟೈಮ್ ಕೊಡಬಾರ್ದು.
ಯಾಕಂದ್ರೆ ಒಂದು ಡ್ರಗ್ ಇನ್ನೊಂದು ಡ್ರಗ್ ಅಂದ್ರೆ ಆಗಲ್ಲ. ಸೊ ಅವಾಗ ಇಂಟರಾಕ್ಷನ್ಸ್ ಕಾಸ್ ಆಗುತ್ತೆ. ಸೇಮ್ ಹೆಂಗೆ ನೀವು 2 ಪರ್ಸನ್ ಯಾರಿಗೆ ನೀವು ಆಗಲು ಅವ್ರು ಒಂದೇ ರೂಮಲ್ಲಿ ಇದ್ದಾಗ ಜಗಳ ಆಡ್ತೀರೋ, ಸೇಮ್ 2 ಡ್ರಗ್ ಒಂದೇ ಸತಿ ತಗೊಂಡಾಗ ಅವರು ಇನ್‌ಕಂಪ್ಯಾಟಿಬಲ್ ಇರ್ತದೆ. ಅದು ಸರಿಯಾಗಿ ಆಕ್ಷನ್ ತೋರ್ಸಲ್ಲ. ಸೊ ಸಮ್ ಡ್ರಗ್ಸ್ ಇಂಟರಾಕ್ಟ್ ವಿತ್ ಈಚ್ ಅದರ್. ಸಮ್ ಡ್ರಗ್ಸ್ ಶೋ ಫಾರ್ಮಾಸ್ಯೂಟಿಕಲ್ ಆರ್ ಥೆರಪ್ಯೂಟಿಕ್ ಇನ್‌ಕಂಪ್ಯಾಟಿಬಿಲಿಟೀಸ್ ತೋರಿಸ್ತದೆ. ಸೊ ನಾವು ಇವಾಗ ಒಂದು ಡ್ರಗ್ ಪ್ರಿಸ್ಕ್ರೈಬ್ ಮಾಡ್ತೀರಿ ಅಂದ್ರೆ ಅದು ಇನ್ನೊಂದಿಗೆ ಇನ್‌ಕಂಪ್ಯಾಟಿಬಲ್ ಇದೆಯೋ ಇಲ್ವೋ ಅಂತ ನೋಡಬೇಕು. ಅವಾಗೇನೆ ಪ್ರಿಸ್ಕ್ರೈಬ್ ಮಾಡಬೇಕು. ನೆಕ್ಸ್ಟ್ ರೋಲ್ ಆಫ್ ಫಾರ್ಮಸಿಸ್ಟ್ ಏನಿರುತ್ತೆ ಅಂತ ಎನ್ಶೂರ್ ದ ಪ್ರಿಸ್ಕ್ರೈಬ್ ಮೆಡಿಸಿನ್ ಡು ನಾಟ್ ಇಂಟರ್ಫಿಯರ್. ಫಾರ್ಮಸಿಸ್ಟ್ ಅವರು ಪೇಷಂಟಿಗೆ ಕೊಡಬೇಕಾದ್ರೆ ಅವ್ರಿಗೂ ಗೊತ್ತಿರಬೇಕು 2 ಡ್ರಗ್ಗು ಸೇಮ್ ಟೈಮ್ ಕೊಡಬಾರ್ದು ಅಂತ. ನೆಕ್ಸ್ಟ್ ಕನ್ಫರ್ಮ್ ದಟ್ ಕಾಂಬಿನೇಷನ್ ಈಸ್ ಸೇಫ್ ಫಾರ್ ದ ಪೇಷಂಟ್. ಆ ಕಾಂಬಿನೇಷನ್ ಪ್ರಿಸ್ಕ್ರೈಬ್ ಮಾಡಿರೋದು ಸೇಫ್ ಇದೆಯಾ ಅಲ್ವಾ ಅಂತ ಕನ್ಫರ್ಮ್ ಮಾಡಿ ಪ್ರಿಸ್ಕ್ರೈಬ್ ಮಾಡಬೇಕು. ಇದರಿಂದ ಪೇಷಂಟ್ ಜೀವ ಕೂಡ ಉಳಿಯೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಅಂದರೆ ಸರ್ಟನ್ ಆಂಟಿಬಯೋಟಿಕ್ಸ್ ಶುಡ್ ನಾಟ್ ಬಿ ಟೇಕನ್ ವಿತ್ ಮೀಲ್ಸ್ ಆರ್ ಇಟ್ ರಿಡ್ಯೂಸ್ ಅಬ್ಸಾರ್ಪ್ಷನ್. ಕೆಲವು ಟೈಮ್ ಆಂಟಿಬಯೋಟಿಕ್ಸು ನಾವು ಊಟದ ಟೈಮ್ ತಗೊಂಡ್ರೆ ಅದ್ರದ್ದು ಅಬ್ಸಾರ್ಪ್ಷನ್ ಕಮ್ಮಿ ಆಗುತ್ತೆ. ಸೊ ಅವಾಗ ಇಂಡೈರೆಕ್ಟಾಗಿ ಆ್ಯಕ್ಷನ್ ಕಮ್ಮಿ ಆಗುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡೋಕ್ಕೆ ಫಸ್ಟೇನೆ ಡಾಕ್ಟರ್ಸ್ ಆಗಲಿ ಫಾರ್ಮಸಿಸ್ಟ್ ಆಗಲಿ ಪೇಷಂಟಿಗೆ ಕೊಡೋಕ್ಕಿಂತ ಮುಂಚೆ ಒಂದ್ಸತಿ ಕ್ರಾಸ್ ವೆರಿಫೈ ಮಾಡಿ ಕೊಡಬೇಕು. ಸೊ ಇದರಿಂದ ಎರರ್ಸು ಅವಾಯ್ಡ್ ಆಗುತ್ತೆ. ಇದೆಲ್ಲ ಪಾಯಿಂಟ್ಸ್ ಬಂದ್ಬಿಟ್ಟು ಎರರ್ಸ್ ಆಫ್ ಪ್ರಿಸ್ಕ್ರಿಪ್ಷನ್. ಸೊ ಇದನ್ನೆಲ್ಲ ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅರ್ಥ ಮಾಡ್ಕೊಂಡು ಓದೋಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಯಿತು. ನಾವಿವಾಗ